ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಆ್ಯಂಡ್ ಇವತ್ತಿನ ಕ್ಲಾಸ್ ಬಂದು ಅಧ್ಯಾಯ 4 ಜಗತ್ತಿನ ಕೆಲವು ಪ್ರಮುಖ ನಾಗರಿಕತೆಗಳು ಅನ್ನೋದ್ರ ಬಗ್ಗೆ ನೋಡೋಣ. ಓಕೆ, ಗುಡ್ ಈವ್ನಿಂಗ್ ಎವ್ರಿವನ್. ಕ್ಲಾಸ್ ಸ್ಟಾರ್ಟ್ ಮಾಡೋಣ ಬನ್ನಿ. ಸಿಂಧೂ ಕಣಿವೆಯ ನಾಗರಿಕತೆಯಂತೆಯೇ ಜಗತ್ತಿನ ವಿವಿಧೆಡೆಯಲ್ಲಿಯೂ ಪ್ರಾಚೀನ ನಾಗರಿಕತೆಗಳನ್ನು ಅದರ ಸಮಕಾಲೀನ ಸಂದರ್ಭಗಳಲ್ಲಿ ನಾವು ಕಾಣುತ್ತೇವೆ. ಅಂದರೆ ಸಿಂಧೂ ಸರಸ್ವತಿ ನಾಗರಿಕತೆ ಅಂತಲೇ ಇತರ ಪ್ರಾಚೀನ ನಾಗರಿಕತೆಗಳನ್ನು ಅದರ ಸಮಕಾಲೀನ ನಾಗರಿಕತೆಗಳಾಗಿ ನಾವು ಕಾಣ್ತೀವಿ. ಈಜಿಪ್ಟ್ನ ನಾಗರಿಕತೆ, ಮೆಸೊಪೊಟೇಮಿಯಾದ ನಾಗರಿಕತೆ, ಚೀನಾದ ನಾಗರಿಕತೆಗಳನ್ನು ನಾವು ಏಷ್ಯಾ ಮತ್ತು ಆಫ್ರಿಕಾ ಖಂಡಗಳಲ್ಲಿ ಕಾಣುತ್ತೇವೆ. ಇದೇನು ಈಜಿಪ್ಟ್, ಮೆಸೊಪೊಟೇಮಿಯಾ, ಆಮೇಲೆ ಚೀನಾ ಇವೇನು ಏಷ್ಯಾ ಮತ್ತು ಆಫ್ರಿಕಾ ಖಂಡಗಳಲ್ಲಿದ್ದಾವೆ. ಈಜಿಪ್ಟ್ ನಾಗರಿಕತೆನ ನೋಡೋಣ. ಸಾಮಾನ್ಯವಾಗಿ ಎಲ್ಲ ನಾಗರಿಕತೆಗಳು ನದಿಯ ಬಯಲು ಸೀಮೆ ಪ್ರದೇಶಗಳಲ್ಲಿಯೇ ಹುಟ್ಟಿಕೊಂಡಿದ್ದಾವೆ. ಈಜಿಪ್ಟ್ನ ನಾಗರಿಕತೆಯು ಚಿಗುರೊಡೆದದ್ದು ಇಲ್ಲಿ ಹರಿಯುವ ನೈಲ್ ನದಿಯಿಂದ. ಈಜಿಪ್ಟ್ ನಾಗರಿಕತೆಯಲ್ಲಿ ನೈಲ್ ನದಿ ಪಕ್ಕದಲ್ಲಿ ಉಗಮವಾಗುತ್ತೆ. ಇಲ್ಲಿ ದೊರೆತಿರುವ ಅವಶೇಷಗಳು ಈಜಿಪ್ಟಿನ ವೈಭವವನ್ನು ಸಾರುವಂತಹವು. ಆಮೇಲೆ ಅಗಾಧವಾದ ಪಿರಮಿಡ್ಡುಗಳು, ಮೂರ್ತಿ ಶಿಲ್ಪಗಳು, ದೇವಾಲಯಗಳು ಹಾಗೂ ಅದರೊಳಗೆ ದೊರೆತಿರುವ ಬರಹಗಳು ಇಲ್ಲಿನ ಸಾಂಸ್ಕೃತಿಕ ಹಾಗೂ ಚರಿತ್ರೆಯನ್ನು ಸಾರುತ್ತಿವೆ. ನೋಡಿ, ಇದು ಕೇಳಿದ್ರು, ಪಿರಮಿಡ್ಗಳು ಎಲ್ಲಿ ಕಂಡು ಬರ್ತವೆ, ಯಾವ ನಾಗರಿಕತೆಯಲ್ಲಿ ಕಂಡು ಬರ್ತವೆ ಪಿರಮಿಡ್ಗಳು ಅಂತ. ಈಜಿಪ್ಟ್ನಲ್ಲಿ ಕಂಡು ಬರ್ತವೆ ನೋಡಿ. ನೆಕ್ಸ್ಟು ಈಜಿಪ್ಟಿನ ಕೊಡುಗೆಗಳು ಏನಂತ ಕೇಳ್ತಾರೆ GPSTRಗೆ. ಸೊ ನೋಡ್ಕೊಂಡ್ಬಿಡಿ. ಈಜಿಪ್ಟಿಯನ್ನರು ಅತ್ಯುತ್ತಮ ಕೃಷಿಕರಾಗಿದ್ದರು. ನೀರಾವರಿಯ ಬಗ್ಗೆ ಅವರಿಗೆ ಅಪಾರವಾದ ತಿಳುವಳಿಕೆ ಇತ್ತು. ನೋಡಿ, ಆಗಿನ ಕಾಲದಲ್ಲೇ ನೀರಾವರಿನ ತುಂಬ ಚೆನ್ನಾಗಿ ಇವರು ಬಳಕೆಯನ್ನು ಮಾಡ್ತಾ ಇದ್ರು. ಅವರು ದೇವಾಲಯಗಳನ್ನು ಕಟ್ಟಿದ್ದರು. ಅವರು ಹುಟ್ಟು ಹಾಕಿದ ಕ್ಯಾಲೆಂಡರ್ ಸಮಯ ಮಾಪನ ಮಾಡಲು ಅತ್ಯಂತ ಉಪಯುಕ್ತವಾಗಿತ್ತು. ನೋಡಿ, ಈ ಕ್ಯಾಲೆಂಡರ್ನ ಯಾರು ಹುಟ್ಟು ಹಾಕಿದ್ರು ಅಂತಂದರೆ ಈಜಿಪ್ಟಿಯನ್ನರು ಹುಟ್ಟು ಹಾಕಿದ್ರು. ಇದಕ್ಕೆಲ್ಲದಕ್ಕೂ ಮಿಗಿಲಾಗಿ ಅವರು ಬರವಣಿಗೆಯ ಕಲೆಯನ್ನು ರೂಪಿಸಿಕೊಂಡಿದ್ದರು. ಇದು ಸಂಕೇತಗಳ ಭಾಷೆಯಾಗಿತ್ತು. ಈಜಿಪ್ಟಿಯನ್ನರ ಭಾಷೆ ಯಾವುದಾಗಿತ್ತು ಅಂತ ಕೇಳಿದ್ರು ನೋಡಿ ಎಕ್ಸಾಮ್ಗಳಲ್ಲಿ. ಸೊ ಇಂಪಾರ್ಟೆಂಟ್ ಆಗುತ್ತೆ. ಇವರ ಭಾಷೆ ಸಂಕೇತಗಳ ಭಾಷೆಯಾಗಿತ್ತು. ಸಣ್ಣ ಚಿತ್ರಗಳನ್ನು ಒಳಗೊಂಡ ಇದನ್ನು ಹೀರೋಗ್ಲಿಫಿಕ್ ಅಂತ ಕರಿತಾ ಇದ್ರು. ಹೀರೋಗ್ಲಿಫಿಕ್ಸ್ ಅಂದರೆ ಪವಿತ್ರ ಬರವಣಿಗೆ ಅಂತ ಅರ್ಥ ಆಗುತ್ತೆ ನೋಡಿ. ಇದು ಎಷ್ಟು ಸಾರಿ ಎಕ್ಸಾಮಿಗೆ ಕೇಳಿದ್ದಾರೆ ಅಂದರೆ ಲೆಕ್ಕನೇ ಇಲ್ಲ ನೋಡಿ, ಅಷ್ಟು ಸಾರಿ ಕೇಳಿದ್ದಾರೆ. ಸೊ ಇಂಪಾರ್ಟೆಂಟ್ ಆಗುತ್ತೆ, ನೋಡ್ಕೊಂಡ್ಬಿಡಿ. ನೆಕ್ಸ್ಟು ನೈಲ್ ಕಣಿವೆ ಬರುತ್ತೆ. ಪ್ರತಿ ವರ್ಷವೂ ಮಳೆಗಾಲದಲ್ಲಿ ನೈಲ್ ನದಿಯು ಕಣಿವೆಯನ್ನು ಕೆರೆಗಳನ್ನಾಗಿಸುತ್ತಿತ್ತು. ಅಂದರೆ ಮಳೆಗಾಲದಲ್ಲಿ ಏನಾಗುತ್ತೆ, ಈ ನೈಲ್ ನದಿ ಕಣಿವೆಗಳನ್ನು ಕೆರೆಗಳನ್ನಾಗಿ ಮಾಡ್ತಾ ಇತ್ತು. ನೀರು ಬತ್ತಿದ ಮೇಲೆ ಹೊಲಗದ್ದೆ ಹಾಗೂ ಹುಲ್ಲುಗಾವಲುಗಳೆಲ್ಲ ಉತ್ಕೃಷ್ಟವಾದ ಜೇಡಿಮಣ್ಣಿನಿಂದ ಆವೃತವಾಗ್ತಿತ್ತು. ನೂರಾರು ಜನರಿಂದ ಆಗುವ ಈ ಕೆಲಸವನ್ನು ಸಹೃದಯಿಯಾದ ಈಜಿಪ್ಟ್ನ ನದಿಯೊಂದು ಮಾಡ್ತಾ ಇತ್ತು. ನೋಡಿ, ಹುಲ್ಲುಗಾವಲುಗಳೆಲ್ಲ ಏನೋ ಉತ್ಕೃಷ್ಟವಾದ ಜೇಡಿಮಣ್ಣಿನಿಂದ ಆವೃತವಾಗ್ತಿದ್ವಲ್ಲ ಹೊಲಗದ್ದೆಗಳೆಲ್ಲ, ಆ ನೂರಾರು ಜನ ಸೇರಿ ಮಾಡ್ತಕ್ಕಂಥ ಕೆಲಸವನ್ನು ಈ ಈಜಿಪ್ಟ್ ನದಿ ಒಂದೇ ಮಾಡ್ತಾ ಇತ್ತು ನೋಡಿ. ಹೀಗೆ ಮೊಟ್ಟ ಮೊದಲ ನಗರ ಜನರಿಗೆ ಅದು ಆಹಾರವನ್ನು ಒದಗಿಸುತ್ತಿತ್ತು. ಮೊಟ್ಟ ಮೊದಲ ನಗರದ ಜನರಿಗೆ ಅದು ಆಹಾರವನ್ನು ಒದಗಿಸುತ್ತಾ ಇತ್ತು ನೈಲ್ ನದಿ. ಬೇಸಾಯಕ್ಕೆ ಒಳಗಾದ ಎಲ್ಲ ಪ್ರದೇಶಗಳು ಕಣಿವೆಯಲ್ಲಿರಲಿಲ್ಲ. ಆದ್ದರಿಂದ ಇವರು ಸಣ್ಣ ಕಾಲುವೆಗಳು, ಬಾವಿಗಳ ಮೂಲಕ ಸಂಕೀರ್ಣವಾದ ನೀರಾವರಿ ವ್ಯವಸ್ಥೆಯನ್ನು ನಾಡಿನ ತುಂಬ ರೂಪಿಸಲು ಕಾರಣರಾದರು. ಅಂದರೆ ನದಿ ಬಯಲಿನಲ್ಲಿ ಸ್ವಲ್ಪ ಇದ್ದರೆ ನದಿ ಒಳಗಡೆ ಅಂದರೆ ನದಿ ಬಿಟ್ಟು ಸ್ವಲ್ಪ ದೂರದಲ್ಲಿ ತುಂಬ ಕೃಷಿ ಭೂಮಿಗಳಿರೋದ್ರಿಂದ ಅವ್ರೇನು ಮಾಡ್ತಾರೆ, ಬಾವಿಗಳ ಮೂಲಕ, ಸಣ್ಣ ಕಾಲುವೆಗಳ ಮೂಲಕ ಇಲ್ಲಿಂದ ನೀರನ್ನು ಹೊಲಗಳಿಗೆ ಹರಿಸ್ತಾರೆ. ಓಕೆ, ಸಮೃದ್ಧ ಮತ್ತು ಸುಭಿಕ್ಷವಾಗಿದ್ದ ಈಜಿಪ್ಟ್ನ ಕೃಷಿಕರು ಹಾಗೂ ಅಲ್ಲಿನ ನಗರವಾಸಿಗಳು ಬಿಡುವಿನ ವೇಳೆಯಲ್ಲಿ ಅನೇಕ ಕಲಾತ್ಮಕ ವಸ್ತುಗಳ ರಚನೆಯಲ್ಲಿಯೂ ಸಹ ತೊಡಗಿದ್ದರು. ಅಂದರೆ ಬಿಡುವಿನ ಸಮಯ ಅಂದರೆ ಏನು ಫ್ರೀ ಟೈಮ್ ಇರ್ತಾರಲ್ಲ, ಆವಾಗ ಕೆಲವೊಂದಿಷ್ಟು ಕ್ರಿಯಾತ್ಮಕ ಚಟುವಟಿಕೆಗಳನ್ನು ಅವ್ರು ಮಾಡ್ತಾಯಿದ್ರು. ಪ್ರಕೃತಿಯ ವಿಷಯವನ್ನು ವಿವರಿಸಲು ವ್ಯವಸ್ಥೆಯು ಪುರೋಹಿತನ ಸ್ಥಾನವನ್ನು ರೂಪಿಸಿತು. ಆಮೇಲೆ
ಇವರು ವಿದ್ವಾಂಸರಾಗಿದ್ದು ಬರವಣಿಗೆಯ ದಾಖಲೆಗಳ ಸಂರಕ್ಷಣೆಯ ಗುರುತರ ಜವಾಬ್ದಾರಿಯನ್ನು ಹೊತ್ತಿದ್ದರು. ಮರಣದ ನಂತರದ ಮನುಷ್ಯನ ಬದುಕಿನ ಬಗ್ಗೆ ಅವರಿಗೆ ನಂಬಿಕೆ ಇತ್ತು. ಅಂದರೆ ಮರಣದ ನಂತರ ಮನುಷ್ಯ ಮತ್ತೆ ಇಹಲೋಕದಲ್ಲಿ ಜೀವನವನ್ನು ನಡೆಸ್ತಾನೆ ಅನ್ನೋ ನಂಬಿಕೆ ಅವರಿಗೆ ಇತ್ತು. ಮನುಷ್ಯನು ಪರಲೋಕದಲ್ಲಿ ಇಹಲೋಕದ ತನ್ನ ಕೃತ್ಯಗಳ ವರದಿಯನ್ನು ಸಾವಿನ ನಂತರ ಬದುಕಿನ ಅಧಿಪತಿಯಾದ ಪ್ರಬಲ ದೈವ ಒಸಿರಿಸ್ಸನಿಗೆ ನೀಡಬೇಕು ಎಂಬ ನಂಬಿಕೆ ಅವರಲ್ಲಿ ಇತ್ತು. ಅಂದರೆ ನಾವು ಇಲ್ಲಿ ಪರಲೋಕದಲ್ಲಿ ಏನೆಲ್ಲ ಕೃತ್ಯಗಳನ್ನು ಮಾಡಿದೀವೋ ಅದರೆಲ್ಲದರ ಬಗ್ಗೆನೂ ವರದಿಯನ್ನು ಈ ಬದುಕಿನ ಅಧಿಪತಿಯಾದ ದೈವ ಯಾರು ಒಸಿರಿಸನಿಗೆ ನೀಡಬೇಕು ಅನ್ನೋ ನಂಬಿಕೆ ಅಲ್ಲಿನ ಜನರಿಗೆ ಇತ್ತು, ಈಜಿಪ್ಟಿಯನ್ನರಿಗೆ. ಇವರು ಇಲ್ಲಿನ ಬದುಕನ್ನು ಕೇವಲ ಕ್ಷಣಿಕ ಎಂದು ಪರಿಗಣಿಸಿ ನಂತರದ ಬದುಕಿಗಾಗಿ ಸುದೀರ್ಘ ತಯಾರಿ ನಡೆಸಿದ ಪರಿಣಾಮವಾಗಿ ನೈಲ್ ನದಿ ಪ್ರದೇಶವನ್ನೆಲ್ಲ ಸತ್ತವರಿಗಾಗಿ ಮೀಸಲಿಟ್ಟರು. ಅಂದರೆ ಇವಾಗೇನು ನಾವು ಜೀವನ ನಡೆಸ್ತಾ ಇದ್ದೀವಲ್ಲ, ಇದು ಕ್ಷಣಿಕ ಮಾತ್ರ. ಇದಾದ ನಂತರ ನಾವೇನು ಸಾಯ್ತೀವಲ್ಲ, ಸತ್ತ ಮೇಲೆ ನಮ್ಮದು ಬದುಕು ಅಲ್ಲಿ ಚೆನ್ನಾಗಿರುತ್ತೆ. ಅಲ್ಲಿ ನಾವು ಸುದೀರ್ಘವಾಗಿ ಅಲ್ಲಿ ಬದುಕೋಕ್ಕೋಸ್ಕರ ಸುದೀರ್ಘವಾದ ತಯಾರಿಯನ್ನು ಇವರು ನಡೆಸ್ತಾ ಇದ್ರು. ಆದ್ದರಿಂದ ನೈಲ್ ನದಿ ಪ್ರದೇಶವನ್ನೆಲ್ಲ ಸತ್ತವರಿಗಾಗಿ ಮೀಸಲಿಟ್ಟಿದ್ದರು. ಈ ನಿಟ್ಟಿನ ತಯಾರಿಯಲ್ಲಿ ಸತ್ತವರ ದೇಹವನ್ನು ವಿವಿಧ ರಾಸಾಯನಿಕಗಳಿಂದ ಲೇಪಿಸಿ ತೆಳುವಾದ ಬಟ್ಟೆಯಿಂದ ಸುಡುತ್ತಿದ್ದರು. ಇಡೀ ದೇಹವನ್ನೆಲ್ಲ ಸುತ್ತಿ ಇಡ್ತಾ ಇದ್ರು, ಸುಡ್ತಾ ಇರಲಿಲ್ಲ, ಸುತ್ತಿ ಇಡ್ತಾ ಇದ್ರು. ಇಡೀ ದೇಹವನ್ನೆಲ್ಲ ಆವರಿಸುವಂತೆ ಅವುಗಳನ್ನು ಸಂರಕ್ಷಿಸಲಾಯಿತು. ಹೀಗೆ ಸಂರಕ್ಷಿಸಲ್ಪಟ್ಟ ದೇಹವನ್ನು ಮಮ್ಮಿ ಅಂತ ಕರಿತಾ ಇದ್ರು. ನೋಡಿ, ಈ ಮಮ್ಮಿ ಅಂದರೆ ಏನು ಅಂತ ಹಿಂದೆ ಎಕ್ಸಾಮ್ಗಳಲ್ಲಿ ಕೇಳಿದರು. ಮಮ್ಮಿ ಅಂದರೆ ಸತ್ತ ದೇಹವನ್ನು ವಿವಿಧ ರಾಸಾಯನಿಕಗಳಿಂದ ಲೇಪಿಸಿ ಸಂರಕ್ಷಿಸಲ್ಪಟ್ಟ ದೇಹವನ್ನೇ ಮಮ್ಮಿ ಅಂತ ಕರಿತಾ ಇದ್ರು. ಸೊ ನೆನಪಲ್ಲಿ ಇಟ್ಕೊಳ್ರಿ, ಇದನ್ನು ಕೇಳ್ತಾರೆ ಎಕ್ಸಾಮ್ಗಳಲ್ಲಿ. ಓಕೆ, ನೆಕ್ಸ್ಟ್ ನೋಡೋಣ. ಈ ದೇಹವನ್ನು ವಿಶೇಷವಾಗಿ ತಯಾರಿಸಿದ ಶವಪೆಟ್ಟಿಗೆಯಲ್ಲಿ ಇಡಲಾಗ್ತಾ ಇತ್ತು. ಅಂದರೆ ಮಮ್ಮಿ ಮಾಡಿಗೆಸಿಂದ ಏನು ಇಡ್ತಾರಲ್ಲ, ಅದು ಒಂದು ವಿಶೇಷವಾದ ಒಂದು ಶವಪೆಟ್ಟಿಗೆ ಮಾಡ್ತಾ ಇದ್ರು, ಅದರಲ್ಲಿ ಆ ದೇಹವನ್ನು ಇಡ್ತಾ ಇದ್ರು. ಈಜಿಪ್ಟಿಯನ್ನರ ಸಮಾಧಿಯೇ ಅವರ ವಾಸ್ತವಿಕ ನೆಲೆಯಾಗಿತ್ತು. ನೋಡಿ, ಇವಾಗೇನು ನಾವು ಬದುಕ್ತಾ ಇದ್ದೀವಿ ಅದು ಕ್ಷಣಿಕ ಮಾತ್ರ. ಸತ್ತ ಮೇಲೆ ನಮ್ಮ ಸಮಾಧಿಯನ್ನು ಇರುತ್ತಲ್ಲ, ಅದೇ ವಾಸ್ತವಿಕ ನೆಲೆ ಅನ್ನೋದು ಅವರ ನಂಬಿಕೆಯಾಗಿತ್ತು. ಆದ್ದರಿಂದ ದೇಹದ ಸುತ್ತ ದಿನನಿತ್ಯದ ಬಳಕೆಯ ವಸ್ತುಗಳು, ಅಡುಗೆಯವನ ಮತ್ತು ಕ್ಷೌರಿಕನ ಸಣ್ಣ ಗೊಂಬೆಗಳನ್ನು ಮಾಡಿ ಮುಂದಿನ ಅಗತ್ಯಕ್ಕಾಗಿ ಸಕಲ ಸಿದ್ಧತೆಗಳನ್ನು ಮಾಡಲಾಗ್ತಾ ಇತ್ತು. ಸತ್ತ ನಂತರ ಅವನಿಗೆ ಏನು ಅವಶ್ಯಕತೆ ಇರ್ತದೋ ಎಲ್ಲನೂ ಸಹ ಆ ಸಮಾಧಿ ಹತ್ರ ಇಡ್ತಾ ಇದ್ರು. ಅಂದರೆ ಆತನಿಗೆ ಇವೆಲ್ಲ ಅವಶ್ಯಕವಾಗಿ ಬೇಕಾಗ್ತವೆ ಅಂತ ಅವ್ರ ನಂಬಿಕೆ ಆಗಿತ್ತು. ನೋಡಿ, ಅವರ ಅಗತ್ಯಕ್ಕೆ ಏನು ಬೇಕೋ ಅದನ್ನೆಲ್ಲವೂ ಸಹ ಅಲ್ಲಿ ಸಿದ್ಧ ಮಾಡ್ತಾ ಇದ್ರು. ಪ್ರಾರಂಭದಲ್ಲಿ ಸಮಾಧಿಗಳನ್ನು ಬೆಟ್ಟದ ಬಂಡೆಗಳನ್ನು ಕೊರೆದು ರಚಿಸಲಾಗುತ್ತಿತ್ತು. ಕ್ರಮೇಣವಾಗಿ ಈಜಿಪ್ಟಿಯನ್ನರು ಉತ್ತರಕ್ಕೆ ಸಾಗಿದಂತೆಲ್ಲ ಮರುಭೂಮಿಯಲ್ಲಿಯೇ ಸಮಾಧಿಯನ್ನು ಕಟ್ಟಬೇಕಿತ್ತು. ಅಂದ್ರೇನು, ಉತ್ತರಕ್ಕೆ ಹೋಗ್ತಾ ಹೋಗ್ತಾ ಏನಾಗುತ್ತೆ, ಮರುಭೂಮಿ ಜಾಸ್ತಿ ಆಗುತ್ತೆ. ಮರುಭೂಮಿನಲ್ಲೇ ಅವರು ಸಮಾಧಿ ಮಾಡಬೇಕಾದ ಪರಿಸ್ಥಿತಿ ಬರುತ್ತೆ. ಆದ್ದರಿಂದ ಇವ್ರು ಏನು ಮಾಡ್ತಾರೆ, ಚಿರನಿದ್ರೆಯಲ್ಲಿರುವವರನ್ನು ಯಾರೂ ಬಾಧಿಸದಂತೆ ಬೃಹತ್ ಶಿಲೆಗಳನ್ನು ಬಳಸಿ ಗೋಪುರದಂತೆ ಸಮಾಧಿಯ ಮೇಲೆ ಕಟ್ಟಡವನ್ನು ಕಟ್ಟಲಾಗ್ತಾ ಇತ್ತು. ನೋಡಿ, ಗೋಪುರದ ಮೇಲೆ ಅಂದರೆ ಇದೆ, ಪಿರಮಿಡ್ನ ಆಕಾರದಲ್ಲಿ ಕಟ್ತಾ ಇದ್ರು. ಚಿರನಿದ್ರೆಯಲ್ಲಿರ್ತಾರೆ, ಅವರಿಗೆ ಯಾರೂ ಸಹ ತೊಂದರೆ ಮಾಡಬಾರ್ದು ಅಂತ ಇವರು ಭಾವಿಸಿ ಏನು ಮಾಡ್ತಾರೆ, ಬೃಹತ್ ಶಿಲೆಗಳನ್ನು ಬಳಸಿ ಗೋಪುರದಂತೆ ಸಮಾಧಿಯ ಮೇಲೆ ಕಟ್ಟಡಗಳನ್ನು ಕಟ್ತಾ ಇದ್ರು. ಸ್ಪರ್ಧೆಯಂತೆ ಶ್ರೀಮಂತರು ಹಾಗೂ ದೊರೆಗಳು ಅತ್ಯಂತ ಎತ್ತರದ ಗೋಪುರದ ಶಿಖರಗಳನ್ನು ಕಟ್ಟಿದರು. ನೋಡಿ, ಇವಾಗ ನಾವೇ ಒಂದು ಮನೆ ಕಟ್ಟಬೇಕಾದ್ರೆ ನಮ್ಮ ಅಕ್ಕಪಕ್ಕದವ್ರಿಗಿಂತನೂ ನಾವು ದೊಡ್ಡ ಮನೆ ಕಟ್ಟಬೇಕು ಅನ್ನೋ ಆಸೆ ಕನಸು ಇರುತ್ತೆ. ಅದೇ ಥರ ಅಲ್ಲೂ ಸಹ ಪೈಪೋಟಿ ಮೂಲಕ ಒಬ್ರಿಗಿಂತ ಒಬ್ಬರು ದೊಡ್ಡ ದೊಡ್ಡ ಸಮಾಧಿಗಳನ್ನು ಕಟ್ತಾ ಇರ್ತಾರೆ. ಗ್ರೀಕರು ಇದನ್ನು ಪಿರಮಿಡ್ ಅಂತ ಕರೀತಾರೆ. ಈಜಿಪ್ಟನ್ನು ಆಳುತ್ತಿದ್ದ ರಾಜರುಗಳನ್ನು ಫ್ಯಾರೋ ಅಂತ ಕರಿತಾ ಇದ್ರು. ನೋಡಿ, ಇದು ಕೇಳಿದ್ರು ಹಿಂದೆ ಎಕ್ಸಾಮ್ಗಳಲ್ಲಿ. ಈಜಿಪ್ಟನ್ನು ಆಳುತ್ತಿದ್ದ ರಾಜರನ್ನು ಏನಂತ ಕರಿತಿದ್ರು ಅಂತ, ಫ್ಯಾರೋಗಳು ಅಂತ ಕರಿತಾ ಇದ್ರು. ಫ್ಯಾರೋ ಎಂದರೆ
ದೊಡ್ಡ ಮನೆಯಲ್ಲಿ ವಾಸಿಸುವ ಮನುಷ್ಯ ಎಂದರ್ಥ ಆಗುತ್ತೆ. ಇದು ಸಹ ಕೇಳಿದರು. ಫಾರೋ ಅಂದರೆ ದೊಡ್ಡ ಮನೆಯಲ್ಲಿ ವಾಸಿಸುವ ಮನುಷ್ಯ ಎಂದರ್ಥ. ಕೃಷಿಕರು ಪ್ರಬಲನಾದ ಒಸಿರಿಸನ ಆಳ್ವಿಕೆಯನ್ನು ಸಮ್ಮತಿಸಿದಂತೆ ಫಾರೋಗಳ ಆಳ್ವಿಕೆಯನ್ನು ಕೂಡ ಒಪ್ಪಿಕೊಂಡಿದ್ದರು. ಅಂದರೆ ಒಸಿರಿಸ ಯಾರು? ಇಲ್ಲಿ ನಾವು ಪರಲೋಕದಲ್ಲಿ ಮಾಡ್ತಿರ್ತಕ್ಕಂಥ ಎಲ್ಲ ಕೃತ್ಯಗಳಿಗೆ ವರದಿಯನ್ನು ಸಲ್ಲಿಸಬೇಕು. ಅಲ್ಲಿ ಸತ್ತು ನಾವು ಇಹಲೋಕಕ್ಕೆ ಹೋದ್ಮೇಲೆ ಅದು ಆತಗೇನು ಒಸಿರಿಸ ದೈವ ಆತನಿಗೆ ವರದಿಯನ್ನು ಕೊಡಬೇಕಾಗಿತ್ತು. ಆತನಿಗೆ ನಾವು ಹೇಗೆ ಸಮ್ಮತಿಸ್ತೀವಲ್ಲ ಅದೇ ರೀತಿಯಾಗಿ ಫಾರೋಗಳ ಆಳ್ವಿಕೆಯನ್ನು ಸಹ ನಾವು ಒಪ್ಕೊಂಡಿದ್ರು ಅಲ್ಲಿ ಈಜಿಪ್ಟ್ನ ಜನರು. ಓಕೆ, ನೆಕ್ಸ್ಟ್ ನೋಡೋಣ. 20 ಶತಮಾನಗಳ ಸ್ವತಂತ್ರ ಬದುಕಿನ ನಂತರ ಹೈಕಸೋಸ್ ಎಂದು ಕರೆಸಿಕೊಂಡ ಅರೇಬಿಯಾದ ಕುರಿಕಾಯುವ ಬುಡಕಟ್ಟು ಸಮುದಾಯವೊಂದು ಈಜಿಪ್ಟ್ನ ಮೇಲೆ ದಾಳಿ ನಡೆಸಿತು. ಇದು ಸಹ ಕೇಳಿದರು. ಈಜಿಪ್ಟ್ನ ಮೇಲೆ ದಾಳಿ ನಡೆಸಿದ್ದು ಯಾರು? ಹೈಕಸೋಸ್ ಎಂಬ ಅರೇಬಿಯಾದ ಕುರಿಕಾಯುವ ಬುಡಕಟ್ಟು ಸಮುದಾಯ. ನೋಡಿ, ಇವರು ಆಳ್ವಿಕೆ ಮಾಡ್ತಾ ಇರ್ತಾರೆ. 500 ವರ್ಷಗಳವರೆಗೆ ಆಳ್ವಿಕೆಯನ್ನು ಮಾಡ್ತಾರೆ. ಅವರು ಅಲ್ಲಿನ ಜನರ ಸಂಪತ್ತನ್ನೆಲ್ಲ ದೋಚಿದರು. ಈ ಕಾರಣದಿಂದಾಗಿ ಅವರು ಜನಪ್ರಿಯರಾಗಿರಲಿಲ್ಲ. ಸಂಪತ್ತನ್ನೆಲ್ಲ ದೋಚಿದ್ದಾದ್ಮೇಲೆ ಅವರು ಜನಪ್ರಿಯ ಆಗಿ ಉಳಿಯೋದಿಲ್ಲ. ಆಶ್ರಯವನ್ನು ಹುಡುಕುತ್ತಾ ಮರಳುಗಾಡಿನಲ್ಲಿ ಅಲೆಯುತ್ತಾ ಬಂದ ಯಹೂದಿಗಳನ್ನು ಕೂಡ ಜನ ದ್ವೇಷಿಸತೊಡಗಿದರು. ನೋಡಿ, ಆಶ್ರಯ ಹುಡ್ಕೊಂತ ಏನು ಯಹೂದಿಗಳು ಬರ್ತಾರಲ್ಲ ಅವರನ್ನು ಸಹ ಈ ಹೈಕಸೋಸರಂತೆ ಇರಬಹುದು ಅಂತೇಳಿ ಜನ ದ್ವೇಷ ಮಾಡ್ತಾರೆ ಅವರಿಗೂ ಸಹ. ವಿದೇಶಿ ಆಳ್ವಿಕೆಗೆ ಸಹಕರಿಸಿದ ಇವರು ತೆರಿಗೆ ವಸೂಲಿ ಹಾಗೂ ಅವರ ಆಡಳಿತ ಸೇವೆಯಲ್ಲಿ ನೆರವಾದರು. ಓಕೆ, ನೆಕ್ಸ್ಟ್. ಸಾಮಾನ್ಯ ಶಕ ಪೂರ್ವ 1700ರಲ್ಲಿ ತೆಬೆಸಿನ ಜನ ವಿದೇಶಿಯರ ವಿರುದ್ಧ ದಂಗೆ ಎದ್ದರು. ಯಾರು? ತೆಬೆಸಿನ ಜನ ಏನು ಮಾಡ್ತಾರೆ? ವಿದೇಶಿಯರ ವಿರುದ್ಧ ದಂಗೆ ಹೇಳ್ತಾರೆ. ದಂಗೆ ಎದ್ದು ಅವರು ಒಂದು ಸುದೀರ್ಘ ಸಂಘರ್ಷದ ನಂತರ ಹೈಕಸೋಸರನ್ನು ಅವರ ದೇಶದಿಂದ ಹೊರಕ್ಕೆ ಓಡಿಸಿದರು. ಹೈಕಸೋಸರನ್ನು ತಮ್ಮ ದೇಶದಿಂದ ಹೊರ ಓಡಿಸ್ತಾರೆ. ಈಜಿಪ್ಟ್ ಮತ್ತೊಮ್ಮೆ ಸ್ವತಂತ್ರವಾಯಿತು. 1000 ವರ್ಷಗಳ ತರುವಾಯ ಅಸಿರಿಯಾದ ಸಾರ್ಡಾನ್ಫಲಸನ ಸಾಮ್ರಾಜ್ಯದ ಆಳ್ವಿಕೆಗೆ ಒಳಪಟ್ಟಿತು. ಯಾರು? ಹೈಕಸೋಸರ ನಂತರ ಇದೇನಾಗುತ್ತೆ? ಅಸಿರಿಯಾದ ಸಾರ್ಡಾನ್ಫಲಸನ ಆಳ್ವಿಕೆಗೆ ಒಳಪಡುತ್ತೆ ಈಜಿಪ್ಟ್. ಸಾಮಾನ್ಯ ಶಕ ಪೂರ್ವ 6ನೇ ಶತಮಾನದಲ್ಲಿ ಪರ್ಷಿಯನ್ನರ ದೊರೆ ಕ್ಯಾಂಬಿಸಿಸನು ಈಜಿಪ್ಟನ್ನು ವಶಪಡಿಸಿಕೊಂಡನು. ನೋಡಿ, ಎಷ್ಟು ಜನ ವಶಪಡಿಸ್ಕೊತಾರೆ? 6ನೇ ಶತಮಾನದಲ್ಲಿ ಯಾರು? ಈ ಪರ್ಷಿಯನ್ನರ ದೊರೆ ಕ್ಯಾಂಬಿಸಿಸನು ಈಜಿಪ್ಟನ್ನು ವಶಪಡಿಸ್ಕೊತಾನೆ. ನೆಕ್ಸ್ಟ್ ಮತ್ತೆ ಸಾಮಾನ್ಯ ಶಕ ಪೂರ್ವ 4ನೇ ಶತಮಾನದಲ್ಲಿ ಅಲೆಕ್ಸಾಂಡರನು ಪರ್ಷಿಯಾವನ್ನು ವಶಪಡಿಸಿಕೊಂಡನು. ಈಜಿಪ್ಟ್ ಮೆಸಿಡೋನಿಯಾದ ಪ್ರಾಂತ್ಯವಾಯಿತು. ಈಜಿಪ್ಟ್ ಏನಾಗುತ್ತೆ? ಈ ಮೆಸಿಡೋನಿಯಾದ ಪ್ರಾಂತ್ಯವಾಗುತ್ತೆ. ಅಲೆಕ್ಸಾಂಡರನ ಸೇನಾಪತಿಯೊಬ್ಬ ಈಜಿಪ್ಟಿನ ರಾಜ್ಯದ ದೊರೆ ಎಂದು ಘೋಷಿಸಿಕೊಂಡು ಟಾಲೆಮಿ ರಾಜಮನೆತನವನ್ನು ಸ್ಥಾಪಿಸಿದನು. ಈ ಅಲೆಕ್ಸಾಂಡರನ ಸೇನಾಪತಿಯಾಗಿರ್ತಾನೆ ಯಾರು? ಅಲೆಕ್ಸಾಂಡರ್ನ ಸೇನಾಪತಿಯೊಬ್ಬ, ಅವನ ಹೆಸರು ಇಲ್ಲಿ ಕೊಟ್ಟಿಲ್ಲ, ಬಟ್ ಆತೇನು ಮಾಡ್ತಾನೆ? ಟಾಲೆಮಿ ರಾಜಮನೆತನವನ್ನು ಸ್ಥಾಪನೆ ಮಾಡ್ತಾನೆ. ಅಲೆಕ್ಸಾಂಡ್ರಿಯಾ ನಗರವನ್ನು ನಿರ್ಮಿಸಿದ್ದು ಈತನೇ. ಆತನೇ ಏನು ಮಾಡ್ತಾನೆ? ಅಲೆಕ್ಸಾಂಡ್ರಿಯಾ ನಗರವನ್ನು ಸಹ ನಿರ್ಮಾಣ ಮಾಡ್ತಾನೆ. ಒಂದು ನಿಮಿಷ. ಓಕೆ, ಕಟ್ಟಕಡೆಯದಾಗಿ ಸಾಮಾನ್ಯ ಶಕ ಪೂರ್ವ 39ರಲ್ಲಿ ರೋಮನ್ನರು ಬಂದರು. ಈಜಿಪ್ಟಿನ ಕಡೆಯ ರಾಣಿ ಕ್ಲಿಯೋಪಾತ್ರ ದೇಶವನ್ನು ರಕ್ಷಿಸಲು ಸಾಧ್ಯವಾದಷ್ಟು ಪ್ರಯತ್ನಿಸಿದಳು. ಇದು ಕ್ಲಿಯೋಪಾತ್ರ ಬಗ್ಗೆನೂ ಕೇಳಿದ್ದಾರೆ. ಕ್ಲಿಯೋಪಾತ್ರ ಯಾವ ದೇಶವನ್ನು ಆಳ್ತಾ ಇದ್ಲು ಅಂತ. ಈಕೆ ಈಜಿಪ್ಟನ್ನು ಆಳ್ತಾ ಇದ್ಲು. ಈಕೆ ಈಜಿಪ್ಟ್ನ ಕಡೆಯ ರಾಣಿಯಾಗಿದ್ದಾಳೆ. ಅವರ ತುಕಡಿ ಸೈನ್ಯಕ್ಕಿಂತ ಅವಳ ಸೌಂದರ್ಯಕ್ಕೆ ರೋಮನ್ನರು ಹೆಚ್ಚು ಹೆದರುತ್ತಿದ್ದರು ಎನ್ನುವ ಮಾತಿದೆ. ಅಂದರೆ ಅಷ್ಟೊಂದು ಸೌಂದರ್ಯಯುತವಾಗಿದ್ಲು ಆಕೆ ಕ್ಲಿಯೋಪಾತ್ರ. ಸಾಮಾನ್ಯ ಶಕ ಪೂರ್ವ 30ರಲ್ಲಿ ಸೀಸರ್ ಉತ್ತರಾಧಿಕಾರಿ ಸಂಬಂಧಿ ಆಗಸ್ಟಸ್ನು ತನ್ನ ಮಾವನಂತೆ ಸೌಂದರ್ಯಕ್ಕೆ ಮೋಹಿತನಾಗದೆ ಆಕೆ ಸೈನ್ಯವನ್ನು ಪರಾಭವಗೊಳಿಸಿದ. ಅಂದರೆ ಈ ಸೀಸರ್ ಇರ್ತಾನಲ್ಲ, ಆತ ಈಕೆ ಸೌಂದರ್ಯಕ್ಕೆ ಮರಳಾಗಿ ಸೋತು ಹೋಗಿರ್ತಾನೆ.
ಆದರೆ ಆತನ ಅಳಿಯ ಬರ್ತಾನೆ ನೆಕ್ಸ್ಟ್ ಅಗಸ್ಟಸ್ ಸೀಸರ್ ಅಂತ. ಆತ ಏನು ಮಾಡ್ತಾನೆ, ಈಕೆ ಸೌಂದರ್ಯಕ್ಕೆ ಮರಳಾಗದೆ ಆಕೆ ಸೈನ್ಯವನ್ನು ಪರಾಭವಗೊಳಿಸ್ತಾನೆ. ಆದರೆ ಆಕೆಯನ್ನು ಕೊಲ್ಲದೆ ಜೀವ ಉಳಿಸಿದನು. ಆದರೆ ತನ್ನನ್ನು ಯುದ್ಧ ಸಂಪತ್ತಾಗಿ ಕೊಂಡೊಯ್ಯುವ ಉದ್ದೇಶವನ್ನು ತಿಳಿದು ಕ್ಲಿಯೋಪಾತ್ರ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಳು. ಆಕೆ ಕೊಳ್ಳಲಾರ್ದೇ ಆಕೆನ ಕರ್ಕೊಂಡು ಹೋಗ್ತಾ ಇರ್ತಾನೆ ಅಗಸ್ಟಸ್. ಅದಕ್ಕೆ ಆಕೆ ಏನು ಮಾಡ್ತಾಳೆ, ವಿಷ ಸೇವಿಸಿ ಸತ್ತೋಗ್ಬಿಡ್ತಾಳೆ. ಈಜಿಪ್ಟ್ ಅಂದಿನಿಂದ ರೋಮನ್ನರ ಪ್ರಾಂತ್ಯವಾಯಿತು. ಆವಾಗಿಂದ ಏನಾಗುತ್ತೆ, ಈಜಿಪ್ಟು ರೋಮನ್ನರ ಆಳ್ವಿಕೆಗೆ ಒಳಪಡುತ್ತೆ. ನೆಕ್ಸ್ಟು ಮೆಸೊಪೊಟೇಮಿಯಾ ನಾಗರಿಕತೆ ಬರುತ್ತೆ. ಮೆಸೊಪೊಟೇಮಿಯಾ 2 ನದಿಗಳ ನಡುವಿನ ಕಣಿವೆ ಪ್ರದೇಶವಾಗಿದೆ. ಬೈಬಲಿನ ಹಳೆಯ ಒಡಂಬಡಿಕೆಯು ವಿವರಿಸುವ ಪ್ರದೇಶಗಳು ಇಲ್ಲಿವೆ. ಅಂದರೆ ಬೈಬಲ್ನಲ್ಲಿ ಏನು ಪ್ರದೇಶಗಳು ವಿವರಿಸಿದಾರಲ್ಲ ಆ ಪ್ರದೇಶಗಳು ಇಲ್ಲಿದ್ದಾವೆ. ವಿಸ್ಮಯ ಮತ್ತು ಅಚ್ಚರಿಗಳ ನಾಡಾದ ಇದನ್ನು ಗ್ರೀಕರು ಮೆಸೊಪೊಟೇಮಿಯಾ ಅಥವಾ ನದಿಗಳ ನಡುವಿನ ನಾಡು ಅಂತ ಕರೀತಾರೆ. ಗ್ರೀಕರು ಏನಂತ ಕರೀತಾರೆ, ಮೆಸೊಪೊಟೇಮಿಯಾ ಅಥವಾ ನದಿಗಳ ನಡುವಿನ ನಾಡು ಅಂತ ಕರೆದಿದ್ದಾರೆ. ಇಲ್ಲಿ ಹರಿಯುವ 2 ನದಿಗಳಾದ ಯೂಫ್ರೆಟಿಸ್ ಮತ್ತು ಟೈಗ್ರಿಸ್ ನದಿಗಳು ಪಶ್ಚಿಮ ಏಷ್ಯಾದ ಬರಡು ಭೂಮಿಯನ್ನು ಫಲವತ್ತಾಗಿಸಿದೆ. ಅಂದರೆ ಪಶ್ಚಿಮ ಏಷ್ಯಾದಲ್ಲಿ ಏನು ಬರಡು ಭೂಮಿ ಇರುತ್ತಲ್ಲ, ಅಂದರೆ ಮರುಭೂಮಿ ಜಾಸ್ತಿ ಇರುತ್ತೆ ಅಲ್ಲಿ, ಅದು ಏನೋ ಬರಡು ಭೂಮಿ ಆಗಿರ್ತಕ್ಕಂಥ ಪಶ್ಚಿಮ ಏಷ್ಯಾವನ್ನು ಈ 2 ನದಿಗಳು ಯೂಫ್ರೆಟಿಸ್ ಮತ್ತು ಟೈಗ್ರಿಸ್ ನದಿಗಳು ಫಲವತ್ತಾದ ಭೂಮಿಯನ್ನಾಗಿ ಮಾಡ್ತವೆ. ಈ 2 ನದಿಗಳ ನಡುವಿನ ಪ್ರದೇಶದ ಜನರನ್ನು ಆಕರ್ಷಿಸಿದ್ದು ಈ ಪ್ರದೇಶದ ಫಲವತ್ತತೆ. ಅಂದರೆ ಈ 2 ನದಿಗಳ ನಡುವಿನ ಪ್ರದೇಶದ ಜನರನ್ನು ಇದು ಆಕರ್ಷಣೆಗೆ ಮಾಡಿದ್ದು ಎದಕ್ಕೋಸ್ಕರ ಅಂದರೆ ಈ ಫಲವತ್ತತೆ ಹೊಂದಿರತಕ್ಕಂಥ ಭೂಮಿನೇ ಆಕರ್ಷಿಸುತ್ತವೆ. ಅಲ್ಪ ಶ್ರಮದಿಂದ ಅವು ಒದಗಿಸುತ್ತಿದ್ದ ಆಹಾರದಿಂದಾಗಿ ಉತ್ತರದ ಗುಡ್ಡವಾಸಿಗಳು ಹಾಗೂ ದಕ್ಷಿಣದ ಮರುಭೂಮಿಯಲ್ಲಿ ಅಲೆದಾಡುತ್ತಿರುವ ಬುಡಕಟ್ಟುಗಳು ಈ ಪ್ರದೇಶವನ್ನು ತಮ್ಮದಾಗಿಸಿಕೊಳ್ಳುವ ನಿರಂತರ ಪ್ರಯತ್ನದಲ್ಲಿದ್ದವು. ನೋಡಿ, 2 ನದಿಗಳ ನಡುವಿನ ನಾಡು ಅಂತಂದಾಗ 2 ನದಿಗಳು ಮೆಕ್ಕಲು ಮಣ್ಣನ್ನು ತಗೊಂಡು ಬಂದು ಅಲ್ಲಿ ಫಲವತ್ತಾದ ಭೂಮಿಯನ್ನಾಗಿ ಮಾಡಿರ್ತಾವಲ್ಲ, ಅಲ್ಲೇನು ಕಷ್ಟನೇ ಪಡದೆ ತುಂಬ ಚೆನ್ನಾಗಿ ಇಳುವರಿ ಬರ್ತಾ ಇರುತ್ತೆ. ಹಾಗಾಗಿ ಈ ಬುಡಕಟ್ಟು ಜನರು ಆಮೇಲೆ ಆಹಾರಕ್ಕಾಗಿ ಏನು ಗುಡ್ಡಗಾಡು ವಾಸಗಳಲ್ಲಿ ವಾಸ ಮಾಡ್ತಾ ಇರ್ತಾರಲ್ಲ, ಅವರೆಲ್ಲರೂ ಈ ಪ್ರದೇಶದ ಮೇಲೆ ಈ ಪ್ರದೇಶವನ್ನು ತಮ್ಮವಶಕ್ಕೆ ತೆಗೆದುಕೊಳ್ಬೇಕು ಅಂತೇಳಿ ತುಂಬಾ ಪ್ರಯತ್ನ ಮಾಡ್ತಾ ಇರ್ತಾರೆ. ಬೆಟ್ಟ ಗುಡ್ಡಗಳ ಜನ ಹಾಗೂ ಮರುಭೂಮಿಯ ಅಲೆಮಾರಿ ಜನರ ನಡುವಿನ ನಿರಂತರ ವೈಷಮ್ಯ ಇವರ ನಡುವೆ ಕೊನೆಯಿಲ್ಲದ ಸಂಘರ್ಷಕ್ಕೆ ಎಡೆ ಮಾಡಿತ್ತು. ಇದೇನಾಗುತ್ತೆ, ನಿರಂತರವಾಗಿ ಕದನಗಳು ನಡೀತಾ ಹೋಗಿ ನಿರಂತರವಾಗಿ ಅವರ ನಡುವೆ ಸಂಘರ್ಷಕ್ಕೆ ಎಡೆ ಮಾಡಿಕೊಡ್ತಾ ಇರುತ್ತೆ. ಈ ಸಂಘರ್ಷಗಳ ನಡುವೆ ಚಿಗುರೊಡೆದದ್ದು ಪ್ರಬಲ ಜನಾಂಗವೊಂದರ ನಾಗರಿಕತೆ. ಅದುವೇ ಮೆಸೊಪೊಟೇಮಿಯಾದ ಮೊಟ್ಟ ಮೊದಲ ಬರವಣಿಗೆಯನ್ನು ಅಭಿವೃದ್ಧಿಪಡಿಸಿದವರು ಸುಮೇರಿಯನ್ನರು. ಇದು ಕೇಳಿದ್ದಾರೆ ಹಿಂದೆ ಎಕ್ಸಾಮ್ಗಳಲ್ಲಿ. ಮೆಸೊಪೊಟೇಮಿಯಾದ ಮೊಟ್ಟ ಮೊದಲ ಬರವಣಿಗೆಯನ್ನು ಅಭಿವೃದ್ಧಿಪಡಿಸಿದವರು ಯಾರು ಅಂತ ಕೇಳಿದರು. ಸೊ ಇವರು ಸುಮೇರಿಯನ್ನರು ಈ ಬರವಣಿಗೆಯನ್ನು ಅಭಿವೃದ್ಧಿಪಡಿಸ್ತಾರೆ. ಓಕೆ, ನೆಕ್ಸ್ಟು ಸುಮಾರು 30 ಶತಮಾನಗಳವರೆಗೆ ಫಲವತ್ತಾದ ಕಣಿವೆಗೆ ಧಾವಿಸಿ ಬಂದು ಸುಮೇರಿಯನ್ನರು, ಬ್ಯಾಬಿಲೋನಿಯರು, ಅಸಿರಿಯನ್ನರು ಹಾಗೂ ಚಾಲ್ಡಿಯನ್ನರು ಇದೇ ಬರವಣಿಗೆಗಳನ್ನು ಬಳಸಿದರು. ಏನು, ಸುಮೇರಿಯನ್ನರು ಬರವಣಿಗೆಯನ್ನು ಅಭಿವೃದ್ಧಿಪಡಿಸಿರ್ತಾರಲ್ಲ, ಈ ಸುಮೇರಿಯನ್ನರು ಆಮೇಲೆ ಬ್ಯಾಬಿಲೋನಿಯರು, ಅಸಿರಿಯನ್ನರು ಮತ್ತು ಚಾಲ್ಡಿಯನ್ನರು ಇದೇ ಬರವಣಿಗೆಯನ್ನು ಬಳಸ್ತಾರೆ. ಈ ಲಿಪಿಯನ್ನು ಕ್ಯೂನಿಫಾರ್ಮ್ ಅಂತ ಕರೀತಾರೆ. ಇದು ಕೇಳಿದ್ರು ನೋಡಿ, ಮೆಸೊಪೊಟೇಮಿಯಾದ ನಾಗರಿಕತೆಯಲ್ಲಿ ಯಾವ ಲಿಪಿಯನ್ನು ಬಳಸ್ತಾ ಇದ್ರು ಅಂತ. ಕ್ಯೂನಿಫಾರ್ಮ್ ಎಂಬ ಲಿಪಿಯನ್ನು ಬಳಸ್ತಾ ಇದ್ರು. ಓಕೆ, ನೆಕ್ಸ್ಟ್ ನೋಡೋಣ. ತುಂಬ ಇಂಪಾರ್ಟೆಂಟ್ ಆಗುತ್ತೆ ಟೋಟಲಿ ಪಾಠನೇ, ಸೊ ನೀಟಾಗಿ ಕೇಳ್ರಿ. ಈ ನಾಗರಿಕತೆಯ ಕೇಂದ್ರ ಸ್ಥಳ ಯೂಫ್ರೆಟಿಸ್ ಹಾಗೂ ಟೈಗ್ರಿಸ್ ನದಿಗಳ ನಡುವಿನ ಕಣಿವೆ ಪ್ರದೇಶದ ದಕ್ಷಿಣ ಭಾಗವಾಗಿತ್ತು. ಕೇಂದ್ರ ಸ್ಥಳ ಯಾವುದು? ಈ ಯೂಫ್ರೆಟಿಸ್ ಮತ್ತು ಟೈಗ್ರಿಸ್ ನದಿಗಳ ನಡುವಿನ ಪ್ರದೇಶನ ಐತಲ್ಲ, ಕಣಿವೆಯ ದಕ್ಷಿಣ ಭಾಗ ಆಗಿತ್ತು. ಪ್ರಾಚೀನ ಕಾಲದಿಂದಲೂ ಇದನ್ನು ಬ್ಯಾಬಿಲೋನಿಯಾ ಎಂದು ಕರೆಯಲಾಗ್ತಾ ಇತ್ತು. ಏನು, ಬ್ಯಾಬಿಲೋನಿಯಾ ಅಂತ ಕರಿತಾ ಇದ್ರು. ಬ್ಯಾಬಿಲೋನಿಯಾದ ಉತ್ತರ ಭಾಗವನ್ನು ಅಖಡ್ ಎಂದು ಹಾಗೂ ದಕ್ಷಿಣ ಭಾಗವನ್ನು ಸುಮೇರ್ ಎಂದು ಗುರುತಿಸಲಾಗ್ತಾ ಇತ್ತು. ಇದು ಕೇಳಿದ್ದಾರೆ ನೋಡಿ, ಉತ್ತರ ಭಾಗವನ್ನು ಅಖಡ್ ಅಂತ ಕರಿತಾ ಇದ್ರು, ದಕ್ಷಿಣ ಭಾಗವನ್ನು ಸುಮೇರ್ ಅಂತ ಕರಿತಾ ಇದ್ರು. ಮೆಸೊಪೊಟೇಮಿಯಾದ ಉತ್ತರ ಭಾಗವನ್ನು ಅಸಾರಿಯಾ ಎಂದು ಸಹ ಕರಿತಾ ಇದ್ರು. ಮೆಸೊಪೊಟೇಮಿಯಾದ ಈ ಉತ್ತರ ಭಾಗವನ್ನು ಅಸಾರಿಯಾ ಎಂದು ಕರಿತಾ ಇದ್ರು ನೋಡಿ.
ಸೊ ನೆನಪಲ್ಲಿ ಇಟ್ಕೊಳ್ರಿ. ಇದು ಬ್ಯಾಬಿಲೋನಿಯಾದ ಉತ್ತರ ಭಾಗ ಅಖಾಡ್, ದಕ್ಷಿಣ ಭಾಗ ಸುಮೇರ್ ಆಗಿತ್ತು. ಮೆಸೊಪಟೋಮಿಯಾದ ಉತ್ತರ ಭಾಗ ಅಸಾರಿಯಾ ಅಂತ ಕರಿತಾ ಇದ್ರು. ಈ ವರ್ಡ್ಗಳು ತುಂಬಾ ಇಂಪಾರ್ಟೆಂಟ್ ಆಗ್ತವೆ, ನೆನಪಲ್ಲಿ ಇಟ್ಕೊಳ್ರಿ. ಓಕೆ, ನೆಕ್ಸ್ಟ್ ನೋಡೋಣ. ಬ್ಯಾಬಿಲೋನಿಯಾದ ತೂಗುವ ಉದ್ಯಾನವನ ಅಂತ ಬರುತ್ತೆ. ದಂತಕಥೆಯಾದ ಈ ಉದ್ಯಾನವನವನ್ನು ಯುಪ್ರೆಟಿಸ್ ಮತ್ತು ಟೈಗ್ರಿಸ್ ನದಿಯ ದಂಡೆಯ ಮೇಲೆ ಸುಮಾರು ಸಾಮಾನ್ಯ ಶಕಪೂರ್ವ 7ನೇ ಶತಮಾನದಲ್ಲಿ ನಿರ್ಮಿಸಲಾಯಿತು. ಶಕಪೂರ್ವ 7ನೇ ಶತಮಾನದಲ್ಲಿ ನಿರ್ಮಾಣವಾಗಿದೆ. ಇದು ಪ್ರಾಚೀನ ಜಗತ್ತಿನ 7 ವಿಸ್ಮಯಗಳಲ್ಲಿ ಒಂದು. ಪ್ರಾಚೀನ ಜಗತ್ತಿನ 7 ಅದ್ಭುತಗಳು ನಿಂತಿರ್ತಾವಲ್ಲ, ಅದರಲ್ಲಿ ಈ ಬ್ಯಾಬಿಲೋನಿಯಾದ ತೂಗುವ ಉದ್ಯಾನವನ ಕೂಡ ಒಂದಾಗಿರುತ್ತೆ. ಸೂಜಿಗವೆಂದರೆ ಬ್ಯಾಬಿಲೋನಿನ ಕ್ಯೂನಿಫಾರ್ಮ್ ದಾಖಲೆಗಳು ಅಲ್ಲಿನ ಅರಮನೆ, ಬ್ಯಾಬಿಲೋನಿಯ ನಗರ ಮತ್ತು ಅದರ ಗೋಡೆಗಳನ್ನು ಉಲ್ಲೇಖಿಸುವಂತೆ ತೂಗುವ ಉದ್ಯಾನವನದ ಬಗ್ಗೆ ಎಳ್ಳಷ್ಟು ಉಲ್ಲೇಖಿಸದಿರುವುದು ಅಚ್ಚರಿಯನ್ನು ಮೂಡಿಸಿದೆ. ನೋಡಿ, ಇದೇನಿದೆ ಕ್ಯೂನಿಫಾರ್ಮ್ ದಾಖಲೆ ಪ್ರಕಾರ, ಅಂದರೆ ಕ್ಯೂನಿಫಾರ್ಮ್ ಲಿಪಿ ಇರುತ್ತಲ್ಲ, ಅಲ್ಲಿ ಕೆಲವೊಂದಿಷ್ಟು ದಾಖಲೆಗಳನ್ನು ಬರೆದಿಟ್ಟಿರ್ತಾರೆ. ಅದರಲ್ಲಿ ಆ ದಾಖಲೆಗಳಲ್ಲಿ ಏನಿದೆ, ಅಲ್ಲಿನ ಅರಮನೆಗಳ ಬಗ್ಗೆ ಇದೆ, ಬ್ಯಾಬಿಲೋನಿಯ ನಗರ ಬಗ್ಗೆ ಇದೆ ಮತ್ತು ಅದರ ಗೋಡೆಗಳ ಬಗ್ಗೆ ಸಹ ಉಲ್ಲೇಖ ಮಾಡಿದ್ದಾರೆ. ಬಟ್ ತೂಗುವ ಉದ್ಯಾನವನದ ಬಗ್ಗೆ ಎಳ್ಳಷ್ಟು ಕೂಡ ಉಲ್ಲೇಖ ಮಾಡಿಲ್ಲ. ಬಹುತೇಕ ವಿದ್ವಾಂಸರು ತೂಗುವ ಉದ್ಯಾನವನ್ನು ಕಟ್ಟಿದವನು ದೊರೆ 2ನೇ ನೆಬುಕಡ್ನೆಜರ್ ಎಂದು ಅಭಿಪ್ರಾಯಪಡುತ್ತಾರೆ. ಕೇವಲ ಅಭಿಪ್ರಾಯಪಡ್ತಾರೆ, ಬಟ್ ಇವರೇ ಕಟ್ಟಿಸಿದ್ದು ಅನ್ನೋ ಅಕ್ಯುರೇಟ್ ಅನ್ನೋ ದಾಖಲೆಗಳು ಸಿಕ್ಕಿಲ್ಲ. ಓಕೆ, ನೆಬುಕಡ್ನೆಜರ್ನ ಪತ್ನಿಯಾದ ಅಮೈಟಿಸ್ ಮಿಡ್ ಪ್ರದೇಶದವಳು. ಅಮೈಟಿಸ್ ಈಕೆಯನ್ನು ಮಿಡ್ ಪ್ರದೇಶದವಳಾಗಿರ್ತಾಳೆ. ಅವಳ ತಾಯ್ನಾಡಿನ ಬೆಟ್ಟ, ಮರಗಿಡಗಳ ಹಸಿರಿನ ಸುಂದರ ಪರಿಸರದ ಬೇಸರದಲ್ಲಿದ್ದ ಈಕೆಯನ್ನು ಸಂತೈಸಲು ನೆಬುಕಡ್ನೆಜರ್ ಇದನ್ನು ಕಟ್ಟಿಸಿದನು ಎನ್ನಲಾಗಿದೆ. ನೋಡಿ, ಈ ಅಮೈಟಿಸ್ ಈಕೆ ಏನಾಗಿರ್ತಾಳೆ, ಹಚ್ಚ ಹಸಿರಾಗಿರ್ತಕ್ಕಂಥ ಗಿಡ ಮರಗಳ ಮಧ್ಯೆ ಬೆಳೆದಿರ್ತಾರೆ. ಇದು ಏನೋ ಬ್ಯಾಬಿಲೋನಿಯ ನಗರಕ್ಕೆ ಬಂದ ಮೇಲೆ ಇಲ್ಲಿ ಸುತ್ತ ಎಲ್ಲ ಏನೋ ಮರುಭೂಮಿ ಇರುತ್ತಲ್ಲ, ಹಾಗಾಗಿ ಈಕೆಗೆ ಬೋರ್ ಆಗ್ತಾ ಇದೆ ಅಂದ್ಕೊಂಡು ಈತ ಏನು ಮಾಡ್ತಾನೆ, 2ನೇ ನೆಬುಕಡ್ನೆಜರ್ ಈ ಉದ್ಯಾನವನವನ್ನು ನಿರ್ಮಿಸಿರಬಹುದು ಅಂತ ಊಹೆ ಮಾಡಲಾಗಿದೆ. ಮತ್ತೆ ಕೆಲವರು ಇದು ಅಸ್ಸಾರಿಯಾದ ರಾಣಿಯಾಗಿದ್ದ ಸಮೂರಾವತ್ತಳಿಂದ ರಚಿಸಲಾಯಿತು ಎಂದು ಅಭಿಪ್ರಾಯ ಕೂಡ ಪಡ್ತಾರೆ. ಉದ್ಯಾನವನವು ವಾಸ್ತವದಲ್ಲಿ ಗಾಳಿಯಲ್ಲೇನೂ ತೂಗುವುದಿಲ್ಲ. ಏನೋ ತೂಗುವ ಉದ್ಯಾನವನ ಅಂತಂದರೆ ಗಾಳಿನಲ್ಲಿ ತೂಗ್ತಾ ಇರಬಹುದು ಅಂತ ನಮಗೆ ಊಹೆ ಆಗುತ್ತೆ, ಬಟ್ ಆ ಥರ ಏನೂ ಇಲ್ಲ ಅಂತೆ. ಮರಗಿಡಗಳನ್ನು ಜಿಗ್ಗುರಟ್ನ ವಿವಿಧ ಹಂತಗಳಲ್ಲಿ ಕೃಷಿ ಮಾಡಲಾಗಿತ್ತು. ಜಿಗ್ಗುರಟ್ ಅಂದ್ರೇನು, ಎತ್ತರದ ಭೂಮಿ ಅಂತ ಅರ್ಥ. ಈ ಗುಡ್ಡ ಥರ, ಕೃತಕವಾದ ಗುಡ್ಡ ಥರ ಮಾಡಿ ಇಲ್ಲೆಲ್ಲ ಮನೆ ಕಟ್ಟೋದು, ಆಮೇಲೆ ಗಿಡ ಮರಗಳನ್ನು ಬೆಳೆಸೋದು, ಈ ಥರ ಮಾಡಿರ್ತಾರೆ. ಅವು ಹಂತಗಳಲ್ಲಿ ಜೋತು ಬಿದ್ದು ತೂಗುತ್ತಿದ್ದ ಕಾರಣ ನೋಡುಗರಿಗೆ ತೂಗುವ ಉದ್ಯಾನವನದಂತೆ ಕಾಣುತ್ತಿತ್ತು. ನೋಡಿ, ಫಾರ್ ಎಕ್ಸಾಂಪಲ್, ಈಗ ಮನೆ ಮುಂದೆ ಶೋಕೇಸ್ ಥರ ಒಂದು ಪಾಟ್ ಎಲ್ಲ ಹಾಕಿ, ಪಾಟ್ ಒಳಗಡೆ ಬಳ್ಳಿ ಥರ ಹಬ್ಬಿ ಕೆಳಗಡೆ ಎಲ್ಲ ಬಳ್ಳಿ ಥರ ಹಬ್ಬೋ ಹಾಗೆ ಬಿಟ್ಟಿರ್ತಾರೆ. ಆ ಥರ ಕಾಣ್ತಾ ಇರುತ್ತೆ ಅಲ್ಲಿ. ಆದ್ದರಿಂದ ಅದನ್ನು ತೂಗುವ ಉದ್ಯಾನವನ ಅಂತ ಕರಿತಾ ಇದ್ರು. ಯುಪ್ರೆಟಿಸ್ ನದಿಯಿಂದ ಇವುಗಳಿಗೆ ನೀರನ್ನು ಹಾಯಿಸಲಾಗ್ತಾ ಇತ್ತು. ಈ ತೂಗುವ ಉದ್ಯಾನವನಕ್ಕೆ ಯಾವ ನದಿಯಿಂದ ನೀರನ್ನು ಹಾಯಿಸ್ತಾ ಇದ್ರು ಅಂದರೆ ಯುಪ್ರೆಟಿಸ್ ನದಿಯಿಂದ ನೀರನ್ನು ಬಿಡ್ತಾ ಇದ್ರು. ಓಕೆ, ಇಲ್ಲಿದೆ ನೋಡಿ ಜಿಗ್ಗುರಾಟ್. ಇದು ಜಿಗ್ಗುರಾಟ್. ಮೆಸೊಪಟೋಮಿಯಾದ ಚರಿತ್ರೆಯು ಒಂದು ಕೊನೆಯಿಲ್ಲದ ಹಗೆತನ ಹಾಗೂ ಸಂಘರ್ಷಗಳ ಕಥೆಯಾಗಿತ್ತು. ನೋಡಿ, ಕೊನೆನೇ ಇಲ್ಲ ಹಗೆತನಕ್ಕೆ, ಆ ರೀತಿಯಾದ ಒಂದು ಕೊನೆಯಿಲ್ಲದ ಹಗೆತನ ಹಾಗೂ ಸಂಘರ್ಷದ ಕಥೆಯಾಗಿತ್ತು ಅಂತೆ ಮೆಸೊಪಟೋಮಿಯಾದ ಚರಿತ್ರೆ. ಉತ್ತರದ ಗುಡ್ಡವಾಸಿಗಳಾದ ಸುಮೇರಿಯನ್ನರು ಇಲ್ಲಿಗೆ ಬಂದ ಮೊದಲಿಗರು. ಇದು ನೋಡಿ, ಇದು ಸಹ ಕೇಳಿದ್ರು, 1 by 1 ಸುಮೇರಿಯನ್ನರಾದ್ಮೇಲೆ ಯಾರು ಬರ್ತಾರೆ, ಈ ಥರ ಕಾಲಾನುಕ್ರಮದಲ್ಲಿ ಗುರುತಿಸಿ ಅಂತ TET ಎಕ್ಸಾಮಲ್ಲಿ ಕೇಳಿದ್ರು. ಹಾಗೆ GPSTRಗೂ ಕೇಳಿದ್ರು ನೋಡಿ. ಸೊ ತುಂಬಾ ಇಂಪಾರ್ಟೆಂಟ್ ಆಗ್ತದೆ, ಯಾರ ನಂತರ ಯಾರು ಬರ್ತಾರೆ ಅನ್ನೋದು ನೆನಪಲ್ಲಿ ಇಟ್ಕೊಳ್ರಿ. ಫಸ್ಟ್ ಬಂದವರು ಯಾರು? ಸುಮೇರಿಯನ್ನರು. ತಮ್ಮ ದೇವರುಗಳನ್ನು ಬೆಟ್ಟದ ತಪ್ಪಲಿನ ಮೇಲೆ ಆರಾಧಿಸುತ್ತಿದ್ದ ಇವರು ಸಮತಟ್ಟಾದ ಪ್ರದೇಶಕ್ಕೆ ಬಂದು ನೆಲೆಸಿದ ಮೇಲೆ ಕೃತಕವಾದ ಬೆಟ್ಟಗಳನ್ನು ಕಟ್ಟಿ ಅದರ ಮೇಲೆ ಆರಾಧನಾ ಸ್ಥಳಗಳನ್ನು ಕಟ್ಟಿಕೊಂಡರು. ಅದನ್ನೇ ಜಿಗ್ಗುರಾಟ್ ಅಂತ ಕರೀತಾರೆ. ಅವುಗಳನ್ನು ಜಿಗ್ಗುರಾಟ್ ಎಂದು ಕರಿತಾ ಇದ್ರು. ಆವಾಗಲೇ ನಾ ಹೇಳಿದ್ನಲ್ಲ, ಕೃತಕವಾಗಿ ಬೆಟ್ಟದ ಥರ ಮಾಡಿ ಅದರ ಮೇಲೆ ಇದು ಮಾಡೋದು ಅಂತ. ಓಕೆ, ಯಹೂದಿಗಳು ಈ ಗೋಪುರವನ್ನು ಬೇಬಲ್ನ ಗೋಪುರಗಳೆಂದು ಕರೆದರು.
ಯಹೂದಿಗಳು ಬೇಬಲ್ನ ಗೋಪುರ ಅಂತ ಕರೀತಾರೆ. ಜಿಗ್ಗುರಾಟ ಅಂತೇಳಿ ಸುಮೇರಿಯನ್ನರು ಕರೀತಾರೆ. ಓಕೆ, ಹಮ್ಮುರಬಿಯ ಕಾನೂನು ಬರುತ್ತೆ. ಹಮ್ಮುರಬಿ ಸಂಹಿತೆಯ ನಿಯಮಗಳಿಗೆ ಮುಖ್ಯ ಆಧಾರವೆಂದರೆ 1901ರಲ್ಲಿ ಪತ್ತೆ ಮಾಡಲಾದ ಶಿಲಾಶಾಸನ. ಎಷ್ಟರಲ್ಲಿ? 1901ರಲ್ಲಿ ಪತ್ತೆ ಮಾಡಲಾಗುತ್ತೆ. ಹಮ್ಮುರಬಿಯ ನಿಯಮಗಳಿಗೆ ಮುಖ್ಯ ಆಧಾರಗಳೇನಿರುವುದಿಲ್ಲ, ಬಟ್ ಈ ಶಿಲಾಶಾಸನದಲ್ಲಿ ಪತ್ತೆ ಮಾಡ್ತಾರೆ. ಇದನ್ನು ಇಂದು ಪ್ಯಾರಿಸ್ಸಿನ ಲೋರ್ ವಸ್ತು ಸಂಗ್ರಹಾಲಯದಲ್ಲಿ ಇಡಲಾಗಿದೆ. ಹಮ್ಮುರಬಿಯ ಸಂಹಿತೆ ಯಾವ ರೀತಿಯಾಗಿತ್ತು ಅಂತಂದರೆ, ಕಣ್ಣಿನ ಬದಲು ಕಣ್ಣು ಮತ್ತು ಹಲ್ಲಿನ ಬದಲು ಹಲ್ಲು ಅನ್ನೋದು ಈತನ ಸಂಹಿತೆಯಾಗಿತ್ತು. ಇದೇನು, ಈ ಕಣ್ಣಿನ ಬದಲು ಕಣ್ಣು ಮತ್ತು ಹಲ್ಲಿನ ಬದಲು ಹಲ್ಲು ಎನ್ನುವ ತರ್ಕವನ್ನು ಪ್ರತಿಪಾದಿಸುತ್ತಾ ಇತ್ತು. ಹಮ್ಮುರಬಿಯ ಸಂಹಿತೆಯು ನಮಗೆ ಲಭ್ಯವಿರುವ ಅತ್ಯಂತ ಪುರಾತನ ನಿಯಮಗಳಲ್ಲಿ ಒಂದೆನಿಸಿದೆ. ನೋಡಿ, ಈತ ಯಾರು ನಮಗೆ ಯಾವ ರೀತಿಯಾದ ಕಷ್ಟ ಕೊಟ್ಟಿರ್ತಾರೋ, ಯಾವ ರೀತಿಯಾಗಿ ಮೋಸ ಮಾಡಿರ್ತಾರೋ ನಾವು ಅದೇ ರೀತಿಯಾಗಿ ಅವ್ರಿಗೆ ಮಾಡಬೇಕು ಅನ್ನೋದು ಇದರ ಅರ್ಥ ಆಗುತ್ತೆ. ಈತನ ಸಂಹಿತೆ ಆಗಿತ್ತು. ಮಹಿಳೆ ಹಾಗೂ ಗುಲಾಮರುಗಳನ್ನು ಒಳಗೊಂಡಂತೆ ಬ್ಯಾಬಿಲೋನಿನ ಸಮಾಜದ ಎಲ್ಲ ವರ್ಗಗಳ ರಕ್ಷಣೆಗಾಗಿ ಈ ನಿಯಮಗಳನ್ನು ರಚಿಸಿರಬೇಕು ಅಂತೇಳಿ ಊಹೆ ಮಾಡಲಾಗಿದೆ. ಓಕೆ, ನೆಕ್ಸ್ಟ್ ನೋಡೋಣ. ಸಾಮಾನ್ಯ ಶಕಪೂರ್ವ 4000 ವರ್ಷದಲ್ಲಿ ಸುಮೇರಿಯನ್ನರು ಮೆಸೊಪೊಟೇಮಿಯಾವನ್ನು ಪ್ರವೇಶಿಸಿದ್ದರು. ತದನಂತರದಲ್ಲಿ ಇವರನ್ನು ಅರೇಬಿಯಾದ ಮರುಭೂಮಿಯ ಬುಡಕಟ್ಟುಗಳಲ್ಲೊಂದಾದ ಅಕ್ಕಾಡಿಯನ್ನರು ಪರಾಭವಗೊಳಿಸಿದರು. ನೋಡಿ, ಸುಮೇರಿಯನ್ನರನ್ನು ಯಾರು ಪರಾಭವಗೊಳಿಸ್ತಾರೆ? ಅಕ್ಕಾಡಿಯನ್ನರು. ಇವರೇನಾಗಿದ್ರು? ಇವರು ಅರೇಬಿಯಾದ ಮರುಭೂಮಿಯ ಬುಡಕಟ್ಟು ಜನಾಂಗಗಳಿರ್ತಾವಲ್ಲ, ಅದರಲ್ಲಿ ಇವರು ಸಹ ಒಬ್ಬರಾಗಿದ್ದರು. ಇವರು ಸಿಮೈಟ್ಸ್ ಎಂದೇ ಪ್ರಚಲಿತದಲ್ಲಿದ್ದರು. ಅಕ್ಕಾಡಿಯನ್ನರನ್ನು ಸಿಮೈಟ್ಸ್ ಅಂತಲೇ ಕರಿತಾ ಇದ್ರು. 1000 ವರ್ಷಗಳ ನಂತರ ಮತ್ತೊಂದು ಸಿಮೆಟಿಕ್ ಬುಡಕಟ್ಟುಗಳಾದ ಅಮೋರೈಟರ ಆಳ್ವಿಕೆಗೆ ಅಕ್ಕಾಡಿಯನ್ನರು ಗುರಿಯಾಗಬೇಕಾಯಿತು. ಅಂದರೆ ಅಕ್ಕಾಡಿಯನ್ನರನ್ನು ಯಾರು ಪರಾಭವಗೊಳಿಸ್ತಾರೆ? ಅಮೋರೈಟರು ಅನ್ನೋರು ಪರಾಭವಗೊಳಿಸ್ತಾರೆ. ಇವರು ಸಹ ಬುಡಕಟ್ಟು ಜನಾಂಗದವರೇ ಆಗಿರ್ತಾರೆ, ಅಮೋರೈಟರು. ಈ ಅಮೋರೈಟರು ಅಕ್ಕಾಡಿಯನ್ನರನ್ನು ಸೋಲಿಸಿ ಅವರು ಅಧಿಕಾರಕ್ಕೆ ಬರ್ತಾರೆ. ಅಮೋರೈಟರ ಸುಪ್ರಸಿದ್ಧ ದೊರೆ ಯಾರು? ಹಮ್ಮುರಬಿ. ಅದೇ ಹಮ್ಮುರಬಿಯ ಸಂಹಿತೆ ಮೇಲೆ ಓದಿದ್ವಲ್ಲ ಅದು. ಪವಿತ್ರ ನಗರವಾದ ಬ್ಯಾಬಿಲೋನ್ನಲ್ಲಿ ಅದ್ವಿತೀಯವಾದ ಅರಮನೆಯೊಂದನ್ನು ತನಗಾಗಿ ಕಟ್ಟಿಸಿಕೊಂಡನು. ತನ್ನ ಜನತೆಗೆ ಕೆಲವು ನಿಯಮಗಳನ್ನು ರೂಢಿಸಿ ಪ್ರಾಚೀನ ವಿಶ್ವದಲ್ಲೇ ಬ್ಯಾಬಿಲೋನಿಯಾದ ರಾಜ್ಯವು ಅತ್ಯುತ್ತಮ ಆಡಳಿತಕ್ಕೆ ಒಳಗಾದ ಸಾಮ್ರಾಜ್ಯ ಎಂಬ ಖ್ಯಾತಿಗೆ ಗುರಿಯಾಗಲು ಕಾರಣವಾಯಿತು. ನೋಡಿ, ಈತ ಅಷ್ಟು ಚೆನ್ನಾಗಿ ಆಡಳಿತವನ್ನು ನಡೆಸ್ತಾ ಇದ್ದ. ನಂತರದಲ್ಲಿ ಬಂದ ಹಿಟೈಟರು ಫಲವತ್ತಾದ ಕಣಿವೆಯನ್ನು ವಶಪಡಿಸಿಕೊಂಡು ಕೊಂಡೊಯ್ಯಲಾಗದನ್ನೆಲ್ಲ ನಾಶಪಡಿಸಿದರು. ನೋಡಿ, ಇವರು ಎಷ್ಟು ಕೆಟ್ಟದಾಗಿ ಇದು ಮಾಡ್ತಾರೆ. ಹಿಟೈಟರ್ ಯಾವಾಗ ಬರ್ತಾರೆ? ಅಮೋರೈಟರ ನಂತರ ಹಿಟೈಟರ್ ಬರ್ತಾರೆ. ಅಮೋರೈಟರಲ್ಲೇ ಪ್ರಸಿದ್ಧವಾದ ದೊರೆ ಯಾರು? ಹಮ್ಮುರಬಿ. ಈ ಅಮೋರೈಟರನ್ನು ಪರಾಭವಗೊಳಿಸಿ ಹಿಟೈಟರು ಅಧಿಕಾರಕ್ಕೆ ಬರ್ತಾರೆ. ಇವ್ರೇನು ಮಾಡ್ತಾರೆ? ಇಲ್ಲಿ ಏನು ಫಲವತ್ತಾದ ಪ್ರದೇಶ ಇರುತ್ತಲ್ಲ, ಇಲ್ಲಿಂದ ಏನೇನೆಲ್ಲ ತಗೊಂಡು ಹೋಗೋದಕ್ಕೆ ಸಾಧ್ಯ ಇಲ್ವೋ, ಫಾರ್ ಎಕ್ಸಾಂಪಲ್ ಭೂಮಿನ ತಗೊಂಡು ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ, ಅಲ್ಲಿ ಕಟ್ಟಿರ್ತಕ್ಕಂಥ ಅರಮನೆಗಳನ್ನು ತಗೊಂಡು ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಅವರು ಈ ಹಮ್ಮುರಬಿ ಕೆಲವೊಂದಿಷ್ಟು ಏನಾದರೂ ಮಾಡಿರ್ತಾನೆ, ಏನು ಜಿಗ್ಗುರಾಟ ಅಂತ ಮಾಡಿರ್ತಾರಲ್ಲ ಅದು ಆಗಿರ್ಬೋದು, ಅಥವಾ ಶಿಲಾಶಾಸನಗಳಾಗಿರ್ಬೋದು, ಇಂಥವು ಯಾವುದನ್ನು ಸಹ ತಗೊಂಡು ಹೋಗೋದಕ್ಕೆ ಆಗೋದಿಲ್ವಲ್ಲ, ಅವ್ರೇನು ಮಾಡ್ತಾರೆ? ಅದನ್ನೆಲ್ಲ ನಾಶ ಮಾಡ್ತಾರಂತೆ ಇವರು. ಅಸುರ ಎಂಬ ಮರುಭೂಮಿಯ ದೇವರ ಅನುಯಾಯಿಗಳಾದ ಅಸಿರಿಯನ್ನರು ಹಿಟೈಟರನ್ನು ಪರಾಭವಗೊಳಿಸಿದರು. ಇವರು ಇಡೀ ಪಶ್ಚಿಮ ಏಷ್ಯಾ ಮತ್ತು ಈಜಿಪ್ಟಿನ ಪ್ರದೇಶವನ್ನು ಆಕ್ರಮಿಸಿಕೊಂಡು ಸಾಮಾನ್ಯ ಶಕಪೂರ್ವ 7ನೇ ಶತಮಾನದವರೆಗೆ ಅಲ್ಲಿನ ಸಮಸ್ತ ಜನಾಂಗಗಳಿಂದ ತೆರಿಗೆಯನ್ನು ಸಂಗ್ರಹಿಸಿದರು. ನೋಡಿ, ಇನ್ನೊಂದ್ಸರಿ ಕರೆಕ್ಟಾಗಿ ಹೇಳ್ಬಿಡ್ತೀನಿ, ಇನ್ನೊಂದ್ಸರಿ ಹೇಳ್ತೀನಿ ಒನ್ ಬೈ ಒನ್, ಕರೆಕ್ಟಾಗಿ ನೆನಪಲ್ಲಿ ಇಟ್ಕೊಳ್ರಿ. ಸುಮೇರಿಯನ್ನರು ಬರ್ತಾರೆ. ಫಸ್ಟ್ ಬರೋದೇ ಸುಮೇರಿಯನ್ನರು. ಅವ್ರ ನಂತರ ಒಂದು ನಿಮಿಷ ಚೇಂಜ್ ಮಾಡ್ಕೊಂಡ್ಬಿಡ್ತೀನಿ. ಫಸ್ಟ್ ಬರೋದು ಸುಮೇರಿಯನ್ನರು. ಅವ್ರ ನಂತರ ಯಾರು ಬರ್ತಾರೆ? ಒಂದೇ ನಿಮಿಷ. ಓಕೆ, ಸುಮೇರಿಯನ್ನರಾದಮೇಲೆ ಅಕ್ಕಾಡಿಯನ್ನರು ಬರ್ತಾರೆ. ಅಕ್ಕಾಡಿಯನ್ನರಾದಮೇಲೆ ಇವರು ಅಕ್ಕಾಡಿಯನ್ನರನ್ನು ಸಿಮೆಟ್ಸ್ ಅಂತಲೇ ಕರಿತಾ ಇರ್ತಾರೆ. ಅಕ್ಕಾಡಿಯನ್ನರಾದಮೇಲೆ ಅಮೋರೈಟರ್ ಬರ್ತಾರೆ. ಅಮೋರೈಟರಲ್ಲಿ ಪ್ರಸಿದ್ಧ ದೊರೆ ಅಂದರೆ ಹಮ್ಮುರಬಿ ಅಂತ ನೆನಪಲ್ಲಿರಲಿ. ಅದಾದಮೇಲೆ ಹಿಟೈಟರು ಬರ್ತಾರೆ. ಅಮೋರೈಟರನ್ನು ಸೋಲಿಸಿ ಹಿಟೈಟರ್ ಬರ್ತಾರೆ. ಹಿಟೈಟರನ್ನು ಸೋಲಿಸಿ
ಹಿಟೈಟರನ್ನು ಸೋಲಿಸಿ ಮತ್ತಾರು ಬರ್ತಾರೆ, ಅಸುರ ಎಂಬ ಮರುಭೂಮಿಯ ದೇವರ ಅನುಯಾಯಿಗಳಾದ ಅಸಿರಿಯನ್ನರು ಬರ್ತಾರೆ. ಅಸಿರಿಯನ್ನರು ಹಿಟೈಟರನ್ನು ಪರಾಭವಗೊಳಿಸಿ ಇವ್ರು ಬರ್ತಾರೆ. ನೋಡಿ ಲಾಸ್ಟಿಗೆ ಯಾರು ಬರ್ತಾರೆ ಅಂತ ನೋಡೋಣ. ಇವರು 7ನೇ ಶತಮಾನದವರೆಗೂ, ಸಾಮಾನ್ಯ ಶಕ ಪೂರ್ವ 7ನೇ ಶತಮಾನದವರೆಗೂ ಅಲ್ಲಿನ ಸಮಸ್ತ ಜನಾಂಗಗಳಿಂದ ತೆರಿಗೆಯನ್ನು ಸಂಗ್ರಹಿಸಿ ಆಡಳಿತವನ್ನು ನಡೆಸ್ತಾ ಇರ್ತಾರೆ. ಓಕೆ, ನೆಕ್ಸ್ಟು ಸಾಮಾನ್ಯ ಶಕ ಪೂರ್ವ 7ನೇ ಶತಮಾನದಲ್ಲಿ ಮತ್ತೊಂದು ಸಿಮೆಟಿಕ್ ಬುಡಕಟ್ಟಾದ ಚಾಲ್ಡಿಯನ್ನರು ಬ್ಯಾಬಿಲೋನಿಯವನ್ನು ಮರುಸ್ಥಾಪಿಸಿ ಅದನ್ನು ಆ ಕಾಲದ ಅತ್ಯಂತ ಪ್ರಮುಖ ರಾಜಧಾನಿಯನ್ನಾಗಿಸಿದರು. ನೋಡಿ, ಅಸಿರಿಯನ್ನರಾದ್ಮೇಲೆ ಯಾರು ಬರ್ತಾರೆ? ಚಾಲ್ಡಿಯನ್ನರು ಬರ್ತಾರೆ. ಇವರು ಬಂದು ಏನು ಮಾಡ್ತಾರೆ? ಆ ಬ್ಯಾಬಿಲೋನಿಯ ನಗರವನ್ನು ಪುನರ್ಸ್ಥಾಪಿಸಿ ಅಲ್ಲಿ ಅತ್ಯಂತ ಪ್ರಮುಖವಾದ ಬ್ಯಾಬಿಲೋನಿಯ ನಗರವನ್ನು ಮರುಸ್ಥಾಪಿಸಿ ಅದನ್ನು ಪ್ರಮುಖ ರಾಜಧಾನಿಯನ್ನಾಗಿ ಮಾಡ್ಕೊತಾರೆ. ಅವರುಗಳಲ್ಲಿ ಸರ್ವಶ್ರೇಷ್ಠ ದೊರೆ ನೆಬೂಕದ್ನೆಚ್ಚರ್, ಚಾಲ್ಡಿಯನ್ನರ ದೊರೆಯೇ ಆಗಿರ್ತಾರೆ, ನೆಬೂಕದ್ನೆಚ್ಚರ್ ಆಗಿರ್ತಾರೆ. ಈತ ವೈಜ್ಞಾನಿಕ ಅಧ್ಯಯನಕ್ಕೆ ಸಾಕಷ್ಟು ಉತ್ತೇಜನವನ್ನು ನೀಡಿದನು. ಸಾಮಾನ್ಯ ಶಕ ಪೂರ್ವ 6ನೇ ಶತಮಾನದಲ್ಲಿ ಪರ್ಷಿಯನ್ನರ ಆಕ್ರಮಣಕ್ಕೆ ಒಳಗಾಯಿತು. ಬ್ಯಾಬಿಲೋನಿಯ ನಗರ ಏನಾಗುತ್ತೆ? 6ನೇ ಶತಮಾನದಲ್ಲಿ ಈ ಪರ್ಷಿಯನ್ನರ ಆಕ್ರಮಣಕ್ಕೆ ಒಳಗಾಗುತ್ತೆ. 200 ವರ್ಷಗಳ ನಂತರ ಅಲೆಕ್ಸಾಂಡರನು ಸಿಮೆಟಿಕ್ ಜನಾಂಗಗಳಿಂದ ಆವೃತವಾದ ಈ ಪ್ರದೇಶವನ್ನು ಗ್ರೀಕರ ಒಂದು ಪ್ರಾಂತ್ಯವನ್ನಾಗಿಸಿದ. ಅಲೆಕ್ಸಾಂಡರ್ ಏನು ಮಾಡ್ತಾನೆ? ಬ್ಯಾಬಿಲೋನಿಯ ನಗರದ ಮೇಲೆ ಆಕ್ರಮಣ ಮಾಡಿ ಅದನ್ನು ವಶಪಡಿಸಿಕೊಂಡು ಗ್ರೀಕರ ಒಂದು ಪ್ರಾಂತ್ಯವನ್ನಾಗಿ ಮಾಡ್ತಾನೆ. ಇವರ ತರುವಾಯ ಬಂದ ರೋಮನ್ನರು ಹಾಗೂ ಟರ್ಕರ ನಂತರ ಈ ನಾಗರಿಕತೆಯು ಬೋರೆಗಳನ್ನು ತುಂಬಿಕೊಂಡ ಬೆಂಗಾಡ ಆಯಿತು. ಅಂದರೆ ಬೋರೆಗಳನ್ನು ತುಂಬಿಕೊಂಡ ಬೆಂಗಾಡ ಥರ ಆಗಿಬಿಡುತ್ತೆ ಈ ನಗರ. ಓಕೆ, ನೆಕ್ಸ್ಟ್ ನೋಡೋಣ. ಚೀನಾ ನಾಗರಿಕತೆ ಬರುತ್ತೆ. ಎಲ್ಲ ಪ್ರಾಚೀನ ನಾಗರಿಕತೆಗಳು ನದಿಯ ಬಯಲುಗಳಲ್ಲೇ ಕಂಡುಬಂದಿರುವುದು ವಿಶೇಷವಾಗಿದೆ. ಚೀನಾ ನಾಗರಿಕತೆ ಬೆಳವಣಿಗೆ ಕೂಡ ಇದರಿಂದ ಹೊರತೇನಿಲ್ಲ. ಆದರೆ ಚೀನಾದ ನಾಗರಿಕತೆಗೆ ಕಾರಣವಾದ ನದಿಯೊಂದು ಮಾತ್ರ ಚೀನಾದ ದುಗುಡುವೆಂದು ಕರೆಯಲ್ಪಟ್ಟಿದೆ. ನೋಡಿ, ಚೀನಾ ನಾಗರಿಕತೆಗೆ ಕಾರಣವಾದ ನದಿ ಯಾವುದು? ನದಿನ ಚೀನಾದ ದುಗುಡು ಅಂತ ಕರೀತಾರೆ. ಯಾಕೆ ಅಂತ ಹೇಳ್ತೀನಿ ನೋಡಿ. ಇಲ್ಲಿನ ಹವಾಂಗೋ ನದಿಯನ್ನು ಕುರಿತದ್ದಾಗಿದೆ. ಹವಾಂಗೋ ನದಿ ಪಕ್ಕದಲ್ಲಿ ಏನಾಗುತ್ತೆ? ಚೀನಾ ನಾಗರಿಕತೆ ಉದಯವಾಗುತ್ತೆ. ಯಾಕೆ ಈ ಥರ ಚೀನಾದ ದುಗುಡು ಅಂತ ಕರೀತಾರೆ ಇದನ್ನು ಅಂತಂದರೆ, ಪ್ರವಾಹದ ನಂತರ ಈ ನದಿಯು ಆಗಿಂದಾಗೆ ತನ್ನ ಹಾದಿಯನ್ನು ಬದಲಾಯಿಸುವುದರಿಂದ ಮನೆಗಳು ಹಾಗೂ ಕೃಷಿ ಭೂಮಿ ಈ ನೆರೆಗೆ ಆಹುತಿಯಾಗ್ತಾ ಇತ್ತು. ಪ್ರವಾಹ ಬರ್ತಾ ಇತ್ತಲ್ಲ, ಪ್ರವಾಹ ಬಂದಾಗೆಲ್ಲ ಇದೇನಾಗುತ್ತೆ? ಹಠಾತ್ತಾಗಿ ಆಗಿಂದಾಗೆ ತನ್ನ ದಿಕ್ಕನ್ನು ಬದಲಾಯಿಸ್ತಾ ಇರುತ್ತೆ ಈ ನದಿ. ಆದ್ದರಿಂದ ಅಲ್ಲಿ ಸಾಕಷ್ಟು ಸಾವು ನೋವು ಸಂಭವಿಸ್ತಾ ಇರುತ್ತೆ. ಆದ್ದರಿಂದ ಇದನ್ನು ಚೀನಾದ ದುಗುಡು ಅಂತ ಕರೀತಾರೆ. ಇದು ಅಲ್ಲಿನ ಕಾಲುವೆಗಳನ್ನೆಲ್ಲ ನಿಷ್ಕ್ರಿಯಗೊಳಿಸ್ತಾ ಇತ್ತು. ಈ ಕಾರಣಕ್ಕಾಗಿ ಅಲ್ಲಿನ ಜನ ಇದನ್ನು ದುಃಖದ ಪ್ರತೀಕವೆಂದು ಕರೀತಾ ಇದ್ರು. ಓಕೆ, ನೆಕ್ಸ್ಟ್ ನೋಡೋಣ. ಪ್ರಾಕ್ತನ ಶಾಸ್ತ್ರದ ಆಧಾರದ ಮೇಲೆ ಚೀನಾದಲ್ಲಿ ಕಂಡುಬಂದಿರುವ ನಾಗರಿಕತೆಯ ಪ್ರಥಮ ರಾಜಮನೆತನ ಶಾಂಗ್ ಎಂಬ ಹೆಸರಿನದು. ಯಾವುದು? ಶಾಂಗ್ ಅನ್ನೋ ಹೆಸರಿನಿಂದ ಚೀನಾದ ಪ್ರಥಮ ರಾಜಮನೆತನವಾಗಿದೆ. ಇವರು ಸಾಮಾನ್ಯ ಶಕ ಪೂರ್ವ 18ನೇ ಶತಮಾನ ಮತ್ತು ಸಾಮಾನ್ಯ ಶಕ ಪೂರ್ವ 12ನೇ ಶತಮಾನಗಳ ನಡುವೆ ಆಳ್ವಿಕೆಯನ್ನು ನಡೆಸ್ತಾ ಇದ್ರು. 14ನೇ ಶತಮಾನದ ಹೊತ್ತಿಗೆ ಶಾಂಗ್ನ ಜನತೆಯು ಅತ್ಯುತ್ತಮ ಸಂಸ್ಕೃತಿಯೊಂದನ್ನು ಕಟ್ಟಿಕೊಂಡಿದ್ದರು. ಶಾಂಗ್ ರಾಜಮನೆತನವನ್ನು ಅವರ ನೆರೆಯ ಚೌ ಮನೆತನವು ಪರಾಭವಗೊಳಿಸಿ ಅಧಿಕಾರವನ್ನು ಪಡೆದುಕೊಂಡಿತು. ನೋಡಿ, ಶಾಂಗ್ ಮನೆತನ ಅತ್ಯಂತ ತುಂಬ ಚೆನ್ನಾಗಿ ಆಡಳಿತವನ್ನು ನಡೆಸ್ತಾ ಇರುತ್ತೆ. ಈ ಮನೆತನನ ಪರಾಭವಗೊಳಿಸಿ ಚೌ ಮನೆತನ ಬರುತ್ತೆ. ಚೌ ರಾಜಮನೆತನವು ಶಾಂಗ್ ಸಂಸ್ಕೃತಿಯ ಅತ್ಯುತ್ತಮ ಅಂಶಗಳನ್ನು ಮುಂದುವರಿಸಿ ಸಾಮಾನ್ಯ ಶಕ ಪೂರ್ವ 250ರವರೆಗೆ ಆಳ್ವಿಕೆಯನ್ನು ನಡೆಸಿದರು. ಇವರು ಎಷ್ಟು? 250ರವರೆಗೆ ಆಳ್ವಿಕೆಯನ್ನು ನಡೆಸ್ತಾ ಇರ್ತಾರೆ. ಇವರ ಆಡಳಿತದಲ್ಲಿ ರಾಜರುಗಳ ಕೆಳಗೆ ಅಧಿಕಾರ ವರ್ಗವಿತ್ತು. ರಾಜರುಗಳ ಕೆಳಗೆ ಅಧಿಕಾರ ವರ್ಗ ಇರುತ್ತೆ. ಅಧಿಕಾರಿಗಳಿಗೆ ರಾಜನು ಭೂಮಿಯ ಹಂಚಿಕೆ ಮಾಡ್ತಾ ಇದ್ದ. ಅದಕ್ಕೆ ಪ್ರತಿಯಾಗಿ ಇವರುಗಳು ರಾಜನಿಗೆ ಯುದ್ಧಗಳಲ್ಲಿ ಸಹಕರಿಸ್ತಾ ಇದ್ರು. ಇವರೇನು ಅಧಿಕಾರ ವರ್ಗ ಇರುತ್ತಲ್ಲ, ಅವರಿಗೆ ರಾಜ ಭೂಮಿಯನ್ನು ಹಂಚಿಕೆ ಮಾಡ್ತಾ ಇರ್ತಾನೆ. ಆದ್ದರಿಂದ ಇವರೇನು ಮಾಡ್ತಾರೆ? ರಾಜನಿಗೆ ಯುದ್ಧಗಳಲ್ಲಿ ಸಹಾಯ ಮಾಡ್ತಾ ಇರ್ತಾರೆ. ಸಾಮಾಜಿಕ ವರ್ಗೀಕರಣದಲ್ಲಿ ಮುಂದಿನ ಹಂತದಲ್ಲಿದ್ದವರು ವ್ಯಾಪಾರಿಗಳು ಹಾಗೂ ಕುಶಲಕರ್ಮಿಗಳು.
ಸಾಮಾಜಿಕ ಸಾಮಾಜಿಕ ವರ್ಗೀಕರಣ ಅಂತ ಇರುತ್ತಲ್ಲ, ವರ್ಣಭೇದ, ಜಾತಿ ಭೇದ ಇವೆಲ್ಲ, ಇವುಗಳಲ್ಲಿ ಏನಾಗಿರುತ್ತೆ, ವ್ಯಾಪಾರಿಗಳು ಆಮೇಲೆ ಕುಶಲಕರ್ಮಿಗಳು ಮುಂದಿನ ಹಂತದಲ್ಲಿ ಇರ್ತಾರೆ. ಇವರಲ್ಲದೆ ಇಲ್ಲಿ ಬಹುತೇಕ ಮಂದಿ ಕೃಷಿಕರನ್ನು ಕಾಣಬಹುದಿತ್ತು. ಸಾಮಾಜಿಕ ಶ್ರೇಣೀಕರಣದ ಕಟ್ಟಕಡೆಯ ವರ್ಗವಾಗಿ ಗುಲಾಮರಿದ್ದರು. ಗುಲಾಮರು ಕಟ್ಟಕಡೆಯ ವರ್ಗದಲ್ಲಿರ್ತಾರೆ. ರಾಜರು ಯುದ್ಧ ಕೈದಿಗಳನ್ನು ಗುಲಾಮರನ್ನಾಗಿ ಮಾಡ್ಕೊಳ್ತಾ ಇದ್ರು. ಓಕೆ, ಚೀನಾದ ಮಹಾಗೋಡೆ ನೋಡಿ ಚೀನಾದ ಮಹಾಗೋಡೆ ಇಷ್ಟೆಲ್ಲ. ಓಕೆ, ಚೀನಾದ ಸಾಮ್ರಾಜ್ಯವು ಹಲವು ಸಣ್ಣ ಸಂಸ್ಥಾನಗಳನ್ನು ಒಳಗೊಂಡಿತ್ತು. ಸಣ್ಣ ಸಂಸ್ಥಾನಗಳನ್ನು ಒಗ್ಗೂಡಿಸಿ 7 ದೊಡ್ಡ ರಾಜ್ಯಗಳನ್ನು ನಿರ್ಮಿಸಲಾಯಿತು. ಅಂದರೆ ಸಣ್ಣ ಸಂಸ್ಥಾನಗಳನ್ನು ಒಗ್ಗೂಡಿಸಿ ಏನು ಮಾಡ್ತಾರೆ, 7 ದೊಡ್ಡ ರಾಜ್ಯಗಳನ್ನಾಗಿ ನಿರ್ಮಾಣ ಮಾಡ್ತಾರೆ. ಹೀಗೆ ಸೃಷ್ಟಿಯಾದ ಪ್ರತಿಯೊಂದು ರಾಜ್ಯವು ತನ್ನ ರಕ್ಷಣೆಗಾಗಿ ಗಡಿಯುದ್ದಕ್ಕೂ ಸ್ವತಂತ್ರವಾದ ಗೋಡೆಗಳನ್ನು ಕಟ್ಟಿಕೊಂಡಿತ್ತು. ಉತ್ತರ ಚೀನಾದ ರಾಜ್ಯಗಳು ಮತ್ತು ಗಡಿಗೋಡೆಗಳನ್ನು ಒಂದುಗೂಡಿಸುವಂತೆ ಕ್ವೀನ್ ಶಿವುಯಾಂಗ್ಟಿ ಎನ್ನುವ ಚಕ್ರವರ್ತಿಯು ಆದೇಶವಿತ್ತನು. ಯಾರು? ಕ್ವೀನ್ ಶಿವುಯಾಂಗ್ಟಿ ಅನ್ನೋನು ಈ ಥರ ಆದೇಶ ಮಾಡ್ತಾನೆ. ಉತ್ತರದ ಭಾಗದಿಂದ ಆಕ್ರಮಣ ಮಾಡುತ್ತಿದ್ದ ದಾಳಿಕೋರರ ದೌರ್ಜನ್ಯವನ್ನು ಹತ್ತಿಕ್ಕಲು ಉತ್ತರದ ಗೋಡೆಗಳನ್ನು ಒಂದುಗೂಡಿಸಲಾಯಿತು. ನೋಡಿ, ಉತ್ತರದಿಂದ ಯಾರೂ ಆಕ್ರಮಣ ಮಾಡಬಾರ್ದು ಅನ್ನೋ ಥರ ತಮ್ಮ ಕೋಟೆಗಳನ್ನು ರಕ್ಷಣೆ ಮಾಡಿಕೊಳ್ಳೋ ಸಲುವಾಗಿ ಈ ಥರ ಗೋಡೆಗಳನ್ನು ನಿರ್ಮಾಣ ಮಾಡ್ತಾರೆ. ಮಹಾಗೋಡೆಯನ್ನು ಸಾಮಾನ್ಯ ಶಕ ಪೂರ್ವ 7ನೇ ಶತಮಾನದಲ್ಲಿ ಕಟ್ಟಲು ಪ್ರಾರಂಭಿಸಲಾಯಿತು. 7ನೇ ಶತಮಾನದಲ್ಲಿ ಕಟ್ಟೋಕೆ ಪ್ರಾರಂಭ ಮಾಡ್ತಾರೆ. ಇದು ಪೂರ್ತಿಯಾಗಿರೋದು ಈ ಗೋಡೆ 16ನೇ ಶತಮಾನದವರೆಗೂ ಕಟ್ಟುತ್ತಾರೆ. ಮಹಾಗೋಡೆಯ ಶಿಥಿಲಗೊಂಡ ಭಾಗಗಳನ್ನು ಮತ್ತಷ್ಟು ದುರಸ್ತಿ ಮಾಡಲಾಗ್ತಾ ಇತ್ತು. ಅಂದರೆ ಆ ಗೋಡೆ ಭದ್ರವಾಗಿ ನೋಡ್ಕೊಳ್ತಾ ಇದ್ರು ಕಾಲಕ್ಕೆ. ಗೋಡೆಯು ಪೂರ್ಣಗೊಂಡಾಗ 5,000 ಕಿಲೋಮೀಟರ್ಗಿಂತ ಉದ್ದವಾಗಿತ್ತು. ನೋಡಿ, 5,000 ಕಿಲೋಮೀಟರ್ಗಿಂತನೂ ಈ ಗೋಡೆ ಉದ್ದವಾಗಿತ್ತು. ಜಗತ್ತಿನ ವಿಸ್ಮಯಗಳಲ್ಲಿ ಇದು ಕೂಡ ಒಂದಾಗಿದೆ. ಓಕೆ, ಶಾಂಗ್ ದೊರೆಗಳು ಸಾಕಷ್ಟು ಸಮಯವನ್ನು ಯುದ್ಧಗಳಲ್ಲಿ ಹಾಗೂ ಆಕ್ರಮಣಗಳಲ್ಲಿ ಕಳೆದಿದ್ದರು. ಹೀಗಾಗಿ ಸೇನೆಯು ಪ್ರಾಮುಖ್ಯತೆಯನ್ನು ಹೊಂದಿತ್ತು. ನೋಡಿ, ಅವರು ಸಾಕಷ್ಟು ಏನು ಮಾಡ್ತಾರೆ, ತಮ್ಮ ಜೀವನದ ಬಹುತೇಕ ದಿನಗಳನ್ನು ಯುದ್ಧಗಳಲ್ಲಿ ಹಾಗೂ ಆಕ್ರಮಣಗಳಲ್ಲೇ ಕಳೆದಿರ್ತಾರಲ್ಲ, ಹಾಗಾಗಿ ಸೇನೆ ಪ್ರಾಮುಖ್ಯತೆಯನ್ನು ವಹಿಸುತ್ತೆ. ಸಮಾಜದಲ್ಲಿ ಸೈನಿಕನಿಗೆ ಉತ್ತಮ ಸ್ಥಾನ ಇತ್ತು. ಸೈನಿಕರು ಕಂಚಿನ ತಲೆರಕ್ಷಾ ಕವಚ ಹಾಗೂ ಲೋಹದ ದೇಹ ಕವಚವನ್ನು ಧರಿಸ್ತಾ ಇದ್ರು. ಇವರು ಬಳಸುತ್ತಿದ್ದ ಕಂಚಿನ ಚೂರಿಗಳು, ಕೊಡಲಿಗಳು, ಬಿಲ್ಲು ಹಾಗೂ ಲೋಹ ತುದಿಗಳನ್ನು ಹೊಂದಿರುವ ಬಾಣಗಳು ದೊರೆತಿವೆ. ಶಾಂಗ್ನ ಜನತೆ ಕೃಷಿಯನ್ನು ಅವಲಂಬಿಸಿದ್ದರು. ಚೀನಿಯರು ಸುವ್ಯವಸ್ಥಿತವಾದ ನೀರಾವರಿ ವ್ಯವಸ್ಥೆಯನ್ನು ನಿರ್ಮಿಸಿಕೊಂಡಿದ್ದರು. ಇವರು ಯಥೇಚ್ಛವಾಗಿ ಭತ್ತವನ್ನು ಬೆಳೀತಾ ಇದ್ರು. ನೋಡಿ, ಈಗಲೂ ಸಹ ಯಥೇಚ್ಛವಾಗಿ ಭತ್ತವನ್ನು ಬೆಳೀತಾರೆ ಚೀನಾ ದೇಶದವರು. ಹಾಗೆ ಇವರು ನೀರಾವರಿಯನ್ನು ಸಹ ಹೊಂದಿದ್ರು ಆಗಿನ ಕಾಲದಲ್ಲೇ. ನೋಡಿ, ಪಿಂಗಾಣಿ ಬರುತ್ತೆ. ಪಿಂಗಾಣಿಯು ಚೀನಾದಲ್ಲಿ ಉಗಮವಾಯಿತು. ಪಿಂಗಾಣಿ ವಸ್ತುಗಳಂತ ಬಂದ್ರೇ ಈ ಚೀನಾ ಫೇಮಸ್ ಆಗಿದೆ. ನೋಡಿ, ಚೀನಾದಲ್ಲಿ ಉಗಮವಾಯಿತು ಎಂಬ ಸಾಮಾನ್ಯ ನಂಬಿಕೆ ಇದೆ. ಅರೆ ಪಿಂಗಾಣಿಯ ಸಲಕರಣೆ ವಸ್ತುಗಳನ್ನು ಸುಮಾರು ಸಾಮಾನ್ಯ ಶಕ ಪೂರ್ವ 1600 ವರ್ಷಗಳಿಂದಲೂ ಬಳಸಲಾಗ್ತಾ ಇತ್ತು. ಅಂದರೆ ಅಷ್ಟು ಮುಂಚೆನೇ ಈ ಪಿಂಗಾಣಿ ವಸ್ತುಗಳನ್ನು ಬಳಸ್ತಾ ಇದ್ರು. ನೋಡಿ, ಪೂರ್ವ ಚೀನಾದ ಹ್ಯಾನ್ ಮನೆತನದ ಆಳ್ವಿಕೆಯ ಹೊತ್ತಿಗೆ, ಅಂದರೆ ಶಕ ಪೂರ್ವ 2ನೇ ಶತಮಾನದ ಹೊತ್ತಿಗೆ ಹೊಳಪಿನ ಪಿಂಗಾಣಿಯ ಅಭಿವೃದ್ಧಿ ಆಗಿತ್ತು. ಈ ಸಮಯದಲ್ಲಿ ಅದೊಂದು ಉತ್ಕೃಷ್ಟವಾದ ಕಲೆಯಾಗಿ ಅಭಿವೃದ್ಧಿ ಹೊಂದಿತ್ತು. ನೋಡಿ, ಹಂತ ಹಂತವಾಗಿ ಈ ಪಿಂಗಾಣಿ ತಯಾರು ಮಾಡೋದು ಅಲ್ಲಿ ಅಭಿವೃದ್ಧಿ ಆಗುತ್ತೆ. ಪ್ರಾಚೀನ ಚೀನಿಯರು ಸತ್ತವರ ಜೊತೆಯಲ್ಲಿ ಪಿಂಗಾಣಿಯ ಮಡಿಕೆಗಳು, ಪ್ರಾಣಿಗಳು ಹಾಗೂ ಅವರು ಬದುಕಿದ್ದ ವೇಳೆಯಲ್ಲಿ ಅವರಿಗೆ ಪ್ರಿಯವಾಗಿದ್ದ ವಸ್ತುಗಳನ್ನು ಹೂಳ್ತಾ ಇದ್ರು. ಕೇವಲ ಮನುಷ್ಯರನ್ನು ಮಾತ್ರ ಅಲ್ಲ, ಅವ್ರಿಗೆ ಏನೇನು ಇಷ್ಟ ಆಗಿರುತ್ತೋ ನೋಡಿ, ಜೀವಂತವಾಗಿರೋ ಪ್ರಾಣಿನೂ ಕೂಡ ಅವರು ಹೂಳ್ತಾ ಇದ್ರು. ಎಷ್ಟು ಚೆನ್ನಾಗಿದ್ದಾರೆ ನೋಡಿ ಅವರು. ಈ ಥರ ಎಲ್ಲ ಮಾಡ್ತಾರೆ. ಜೀವಂತವಾದ ಪ್ರಾಣಿ ಅವೆಲ್ಲ ಏನು ಮಾಡಿದ್ದಾವೆ, ಅವು ಏನು ಪಾಪ ಮಾಡಿರ್ತವೆ ನೋಡಿ. ಪ್ರಾಣಿಗಳನ್ನು ಹೂಳ್ತಾ ಇದ್ರು ಅಂತಂದಮೇಲೆ ಅವು ಜೀವಂತವಾಗೇ ಇರ್ತಾವಲ್ಲ. ಈಗ ನೋಡಿ, ನಾವು ಇರಬೇಕಾದ್ರೇ
ಕೆಲವರು ಬೆಕ್ಕುಗಳನ್ನು ಸಾಕ್ತಾರೆ, ನಾಯಿಗಳನ್ನು ಸಾಕ್ತಾರೆ. ಅವ್ರಿಗೆ ಯಾರ್ಯಾರಿಗೆ ಯಾವ ಥರ ಪ್ರಾಣಿಗಳು ಇಷ್ಟ ಆಗ್ತಾವೋ ಅವುಗಳನ್ನು ಸಾಕ್ತಾ ಇರ್ತಾರೆ. ಅವನ್ನು ಸಹ ಇವರು ಹೂಳ್ತಾ ಇರ್ತಾರೆ ನೋಡಿ, ಅವ್ರು ಸತ್ತ ಮೇಲೆ. ಪಿಂಗಾಣಿ ಮಡಿಕೆಗಳು ಹೂಳಿ, ಓಕೆ, ನಡೆಯುತ್ತೆ. ಅವರು ಬದುಕಿದ್ದ ವೇಳೆ ಅವ್ರಿಗೆ ಏನೇನು ಪ್ರಿಯವಾಗಿ ವಸ್ತುಗಳಿರ್ತಾವೆ, ವಸ್ತುಗಳನ್ನು ಹೂಳಬಹುದು, ಇದನ್ನು ಒಪ್ಕೋಬಹುದು. ಬಟ್ ಪ್ರಾಣಿಗಳು ಏನು ಪಾಪ ಮಾಡಿದ್ದಾವೆ ನೋಡಿ, ಪ್ರಾಣಿಗಳನ್ನು ಸಹ ಇವರು ಹೂಳ್ತಾ ಇದ್ರಂತೆ. ಓಕೆ, ನೆಕ್ಸ್ಟ್ ನೋಡೋಣ ಬನ್ನಿ. ಚೀನಿಯರು ತೆಳುವಾದ ನೂಲಿನ ಉಡುಪನ್ನು ಧರಿಸ್ತಾ ಇದ್ರು. ಶಾಂಗ್ನ ಜನತೆ ರೇಷ್ಮೆಯನ್ನು ಸಹ ಬಳಸ್ತಾ ಇದ್ರು ನೋಡಿ. ಶಾಂಗ್ ಜನತೆ ರೇಷ್ಮೆಯನ್ನು ಬಳಸ್ತಾ ಇದ್ರು. ರೇಷ್ಮೆ ಹುಳುಗಳ ಬೇಸಾಯದಲ್ಲೂ ತೊಡಗಿದ್ರು. ಮತ್ತು ರೇಷ್ಮೆ ಬಳಸ್ತಾ ಇದ್ರು ಅಂದಮೇಲೆ ರೇಷ್ಮೆ ಹುಳುಗಳ ಬೇಸಾಯ ಕೂಡ ಅವ್ರಿಗೆ ಗೊತ್ತಿರುತ್ತೆ. ಆಮೇಲೆ ರೇಷ್ಮೆ ಉತ್ಪಾದನೆಯು ಪ್ರಮುಖ ಉದ್ಯಮವಾಗತೊಡಗಿತ್ತು ಅಲ್ಲಿ. ಚೀನಾದವರು ಅತ್ಯುತ್ತಮವಾದ ಮಡಿಕೆಗಳನ್ನು ತಯಾರು ಮಾಡ್ತಾ ಇದ್ರು. ಪಿಂಗಾಣಿಯು ವಿವಿಧ ವಸ್ತುಗಳನ್ನು ತಯಾರಿಸುವುದನ್ನು ಕಲಿತಿದ್ದರು. ಆಮೇಲೆ ಪೂರ್ವಿಕರನ್ನು ಪೂಜಿಸುವ ಅಭ್ಯಾಸವು ಜನರಲ್ಲಿ ಜನಪ್ರಿಯವಾಗಿತ್ತು. ನಮ್ಮ ಪೂರ್ವಿಕರೇನು ತೀರು ಹೋಗಿರ್ತಾರಲ್ಲ, ಅವರನ್ನು ಇವರು ಪೂಜೆ ಮಾಡ್ತಾ ಇದ್ರು. ಸತ್ತ ಮನುಷ್ಯನು ಆತ್ಮವಾಗಿ ಪರಿವರ್ತನೆಯಾಗುವ ಹಾಗೂ ಆ ಆತ್ಮಕ್ಕೆ ವಿಶೇಷ ಶಕ್ತಿಗಳಿದ್ದವು ಎಂಬ ನಂಬಿಕೆ ಅವರಲ್ಲಿ ಇತ್ತು. ಸತ್ತ ಮನುಷ್ಯನ ದೇಹವನ್ನು ಶವಸಂಸ್ಕಾರ ಮಾಡಿ ಅದರೊಂದಿಗೆ ಮರದ ವಸ್ತುಗಳು, ಮಡಿಕೆ, ಕಂಚಿನ ಪಾತ್ರೆಗಳು ಇತ್ಯಾದಿಗಳನ್ನು ಸಹ ಸಮಾಧಿಯಲ್ಲಿ ಇಡ್ತಾ ಇದ್ರು. ರಾಜರುಗಳ ಶವಾಗಾರ ಸಾಕಷ್ಟು ವಿಶಾಲವಾಗಿತ್ತು. ರಾಜರುಗಳ ಶವಾಗಾರ ಏನಾಗುತ್ತೆ, ತುಂಬ ವಿಶಾಲವಾಗಿರುತ್ತೆ. ಚೀನಿಯರ ಲಿಖಿತ ಪರಂಪರೆಯು ಚಿತ್ರಲಿಪಿಯಿಂದ ಪ್ರಾರಂಭವಾಗಿ ವೈಚಾರಿಕ ಸಂದೇಶವನ್ನು ನೀಡುವ ಲಿಪಿಯಾಗಿ ಪರಿವರ್ತಿತವಾಯಿತು. ಇವರು ಚೀನಾ ಲಿಪಿ ಏನಾಗಿರುತ್ತೆ, ಚಿತ್ರಲಿಪಿ ಥರ ಇರುತ್ತೆ. ಚಿತ್ರಲಿಪಿಯಾಗಿ ಇದ್ಕೊಂಡು ನೆಕ್ಸ್ಟ್ ಏನಾಗುತ್ತೆ, ಇದು ವೈಚಾರಿಕ ಸಂದೇಶವನ್ನು ನೀಡುವ ಲಿಪಿಯಾಗಿ ಪರಿವರ್ತನೆಯಾಗುತ್ತೆ. ಬರಹಗಾರರು ರೇಷ್ಮೆ ಹಾಗೂ ಬಿದುರಿನ ಚಕ್ಕೆಗಳ ಮೇಲೆ ಲಿಪಿಯನ್ನು ಮೂಡಿಸುತ್ತಿದ್ದರು. ಪಿಂಗಾಣಿ ಹಾಗೂ ಚೀನಾದ ಮಹಾಗೋಡೆಯು ಈ ಸಂಸ್ಕೃತಿಯ ವಿಶಿಷ್ಟ ಕೊಡುಗೆಯಾಗಿದೆ ನೋಡಿ. ಓಕೆ, ನೆಕ್ಸ್ಟ್ ಗ್ರೀಕ್ ನಾಗರಿಕತೆ ಬರುತ್ತೆ. ಗ್ರೀಕರು ಉತ್ತರದಿಂದ ಏಜಿಯನ್ ಸಮುದ್ರದ ಪ್ರದೇಶಕ್ಕೆ ಬಂದವರು. ಇವರು ಗ್ರೀಕರೇನು ಉತ್ತರದಿಂದ ಏಜಿಯನ್ ಸಮುದ್ರ ಇರುತ್ತಲ್ಲ, ಏಜಿಯನ್ ಸಮುದ್ರ ಪ್ರದೇಶಕ್ಕೆ ಬರ್ತಾರೆ. ಈ ಕುರಿ ಕಾಯುವ ಬುಡಕಟ್ಟಿನ ಜನ ತಮ್ಮ ಮೂಲ ಪ್ರದೇಶವನ್ನು ಬಿಟ್ಟು ಹುಲ್ಲುಗಾವಲು ಪ್ರದೇಶವನ್ನು ಹುಡುಕುತ್ತಾ ಬರ್ತಾರೆ. ಹೀಗೆ ಬಂದ ಪ್ರತಿಯೊಂದು ಸಮೂಹಕ್ಕೂ ತಮ್ಮದೇ ಆದ ಹೆಸರುಗಳಿದ್ದವು. ಅವರುಗಳೆಂದರೆ ಅಕಿಯನರು, ಅಯೋನಿಯನರು ಹಾಗೂ ಡೋರಿಯನರು ಎಂಬ ಬುಡಕಟ್ಟು ಸಮುದಾಯಗಳಿದ್ದಾವೆ. ತಮ್ಮನ್ನು ಅವರು ಹೆಲೆನಿಸ್ ಅಥವಾ ಗ್ರೀಕರೆಂದು ಕರೆದುಕೊಂಡರು. ಗ್ರೀಕರು ತಮ್ಮನ್ನು ಏನಂತ ಕರ್ಕೊತಾರೆ ಅಂದರೆ ಹೆಲೆನಿಸ್ ಅಥವಾ ಗ್ರೀಕರ್ ಅಂತ ಕರ್ಕೊಳ್ತಾರೆ. ಗ್ರೀಕರು ಮೂಲತಃ ಬುಡಕಟ್ಟು ಸಮುದಾಯಗಳಿಗೆ ಸೇರಿದವರಾಗಿರ್ತಾರೆ. ಹಲವು ಬುಡಕಟ್ಟುಗಳ ಒಡೆಯನಾಗಿ ರಾಜನಿರ್ತಾನೆ. ಇವರು ವೃತ್ತಿಯಲ್ಲಿ ಕೃಷಿಕರು ಹಾಗೂ ಪಶುಸಂಗೋಪನೆಯಲ್ಲಿ ತೊಡಗಿರ್ತಾರೆ. ಇದಲ್ಲದೆ ಮಡಿಕೆ, ಖಡ್ಗ ಹಾಗೂ ಆಭರಣಗಳನ್ನು ಮಾಡುವ ಕಸುಬುಗಳಲ್ಲಿಯೂ ಸಹ ಇವರು ತೊಡಗಿರ್ತಾರೆ. ವ್ಯಾಪಾರವು ವಸ್ತು ವಿನಿಮಯದ ಮೂಲಕ ನಡೀತಾ ಇತ್ತು. ವ್ಯಾಪಾರ ಏನಾಗ್ತಾ ಇತ್ತು, ವಸ್ತು ವಿನಿಮಯ ಮಾಡಿಕೊಳ್ಳೋ ಮೂಲಕ ವ್ಯಾಪಾರವನ್ನು ಮಾಡ್ತಾ ಇದ್ರು. ಯುದ್ಧ ಸಾಹಸ ಹಾಗೂ ಆಕ್ರಮಣಗಳೇ ಇವರ ಬದುಕಿನ ಸಂಭ್ರಮಗಳಾಗಿದ್ದವು. ಯುದ್ಧ ಸಾಹಸ ಆಗಿರ್ಬೋದು, ಆಕ್ರಮಣ, ಇವರು ಬದುಕಿನ ಸಾಹಸಗಳಾಗಿರ್ತವೆ. ಗ್ರೀಕರು ತಮ್ಮ ದೇವರುಗಳು ಒಲಂಪಸ್ ಬೆಟ್ಟದ ಮೇಲೆ ವಾಸವಾಗಿದ್ದಾರೆ ಅಂತ ನಂಬಿರ್ತಾರೆ. ಯಾವುದು, ಒಲಂಪಸ್ ಎಂಬ ಬೆಟ್ಟದ ಮೇಲೆ. ಒಳ್ಳೆಯ ಫಸಲು ಹಾಗೂ ಇನ್ನಿತರ ಕಾರ್ಯಗಳು ಯಶಸ್ವಿಯಾಗಿ ಅವರು ಪ್ರಾರ್ಥನೆ ಮಾಡ್ತಾ ಇದ್ರು. ಗ್ರೀಕರಲ್ಲಿ ಪುರೋಹಿತರ್ಯಾರೂ ಇರಲಿಲ್ಲ, ಅಂದರೆ ಪುರೋಹಿತರು ಇವರಲ್ಲಿ ಇರಲಿಲ್ಲ. ರಾಜನೇ ತನ್ನ ಸಮಸ್ತ ಜನರ ಪರವಾಗಿ ಪ್ರಾರ್ಥನೆ ಮಾಡ್ತಾ ಇರ್ತಾನೆ. ಓಕೆ, ನೆಕ್ಸ್ಟು ಅಲೆಕ್ಸಾಂಡರ್ನ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಈತ ಗ್ರೀಸ್ ದೇಶದ ಮೆಸಡೋನಿಯಾದ ರಾಜ ಆಗಿರ್ತಾನೆ. ತನ್ನ ಅತ್ಯಲ್ಪ ಜೀವನಾವಧಿಯಲ್ಲಿ ಜಗತ್ತನ್ನು ಗೆಲ್ಲಲು ಹೊರಡ್ತಾನೆ ಈತ. ಅಂದರೆ ಜಗತ್ತನ್ನು ಗೆಲ್ಲಬೇಕು ಅನ್ನೋ ಆಸೆ ಈತಗಿರ್ತದೆ. ಈತನು ಬೃಹತ್ ಸಾಮ್ರಾಜ್ಯವೊಂದನ್ನು ರೂಪಿಸುವಲ್ಲಿ ಸಫಲನಾಗ್ತಾನೆ. ಇವನು ಪರ್ಷಿಯನ್ ಸಾಮ್ರಾಜ್ಯವನ್ನು ಪರಾಭವಗೊಳಿಸಿ ಭಾರತದ ಮೇಲೆ ದಾಳಿಯನ್ನು ಮುಂದುವರಿಸಲು ಬಂದನು. ಪರ್ಷಿಯನ್ ರಾಜರ ಮೇಲೆ ದಾಳಿ ಮಾಡಿ ಭಾರತದ ಮೇಲೆ ದಾಳಿ ಮಾಡೋದಕ್ಕೆ ಹೋಗ್ತಾನೆ. ಗ್ರೀಕರಲ್ಲಿನ ಸರ್ವಶ್ರೇಷ್ಠ ವಿದ್ವಾಂಸರಲ್ಲಿ ಒಬ್ಬನಾಗಿದ್ದ ಅರಿಸ್ಟಾಟಲ್ ಇವನ ಗುರು ಆಗಿರ್ತಾನೆ.
ನೋಡಿ, ಭಾರತದ ಮೇಲೆ ಯುದ್ಧ ಮಾಡೋದಕ್ಕೆ ಏನು ಅಲೆಕ್ಸಾಂಡರ್ ಬರ್ತಾನಲ್ಲ, ಈತನ ಗುರು ಯಾರಾಗಿರ್ತಾರೆ? ಅರಿಸ್ಟಾಟಲ್ ಆಗಿರ್ತಾರೆ ನೋಡಿ. ಭಾರತದ ಗಡಿಯಲ್ಲಿ ಹೋರಾಡಿ ಹಿಂದಿರುಗುವಾಗ ಬ್ಯಾಬಿಲೋನಿಯಾದಲ್ಲಿ ಸಾಮಾನ್ಯ ಶಕ ಪೂರ್ವ 323ರಲ್ಲಿ ಈತ ಮೃತನಾಗ್ತಾನೆ ನೋಡಿ. ಜಗತ್ತನ್ನ ಗೆಲ್ಲಬೇಕು ಅಂತ ಬರ್ತಾನೆ, ಬಟ್ ಗೆಲ್ಲೋದಿಕ್ಕಾಗೋದಿಲ್ಲ. ಈ ಅರ್ಧದಲ್ಲೇ ಈತ ಹೋಗ್ಬಿಡ್ತಾನೆ. ಎಷ್ಟು? 323ರಲ್ಲಿ ಬ್ಯಾಬಿಲೋನಿಯಾದಲ್ಲಿ ಸಾವನ್ನಪ್ತಾನೆ. ಓಕೆ, ನೆಕ್ಸ್ಟ್ ನೋಡೋಣ. ಓಕೆ, ಗ್ರೀಸ್ನಲ್ಲಿ ಗುಲಾಮಗಿರಿ ಸರ್ವವ್ಯಾಪಿಯಾಗಿರುತ್ತೆ. ಅಂದರೆ ಗುಲಾಮಗಿರಿ ತುಂಬ ವ್ಯಾಪ್ತಿಯನ್ನು ಹೊಂದಿರುತ್ತೆ. ಇದು ಗ್ರೀಕರಿಗೆ ಸಾಕಷ್ಟು ಪುರುಸೊತ್ತಿನ ಸಮಯವನ್ನು ಕಲ್ಪಿಸಿ ವಿವಿಧ ಕಲೆಗಳಲ್ಲಿ ಹಾಗೂ ವೈಭೋಗದಲ್ಲಿ ನಿರತರಾಗಲು ಕಾರಣವಾಯಿತು. ಅಂದರೆ ಇಲ್ಲಿ ಗುಲಾಮರು ಇರ್ತಾರಲ್ಲ, ಅವರೇ ಜಾಸ್ತಿ ಕೆಲಸ ಮಾಡೋದ್ರಿಂದ ಇವರೇನಾಗುತ್ತೆ, ಗ್ರೀಕರಿಗೆ ತುಂಬ ಸಮಯ ಸಿಗ್ತಾ ಇರುತ್ತೆ. ಇವರ ಒಲಿಂಪಿಕ್ ಆಟವು 4 ವರ್ಷಕ್ಕೊಮ್ಮೆ ನಡೆಯುತ್ತಿದ್ದ ಪ್ರಸಿದ್ಧ ಆಟ ಆಗಿತ್ತು. ಇಲ್ಲಿ ವಿವಿಧ ಕಲೆಗಳಿಗೆ ಪ್ರಾಶಸ್ತ್ಯ ನೀಡಲಾಗ್ತಾ ಇತ್ತು ನೋಡಿ. ಇವಾಗಿನ ಪ್ರೆಸೆಂಟ್ ಒಲಿಂಪಿಕ್ ಆಟಗಳು ನಡೀತಾ ಇರ್ತಾವಲ್ಲ, ಇದ್ರ ಮೂಲನೇ ಇಲ್ಲಿ ಒಲಿಂಪಿಕ್ ಆಟ ಏನು ನಡೀತಾ ಇರ್ತಾವಲ್ಲ, ಇದನ್ನೇ ಈ ಪ್ರೆಸೆಂಟ್ ಇರ್ತಕ್ಕಂಥ ಒಲಿಂಪಿಕ್ ಆಟಕ್ಕೆ ಮೂಲವಾಗಿದೆ ನೋಡಿ. ಓಕೆ, ನೆಕ್ಸ್ಟ್ ನೋಡೋಣ. ರೋಮನ್ನರ ನಾಗರಿಕತೆ ಬರುತ್ತೆ. ಪ್ರಸ್ತುತ ಇಟಲಿ ಪ್ರದೇಶದಲ್ಲಿ ನಾವು ಪ್ರಾಚೀನ ರೋಮನ್ನರ ನಾಗರಿಕತೆಯ ಕುರುಹುಗಳನ್ನು ಕಾಣ್ತೀವಿ. ಉತ್ತರ ಆಫ್ರಿಕಾ, ಸ್ಪೇನ್ ಹಾಗೂ ಫ್ರಾನ್ಸಿನವರು ಇಟಲಿಯ ಮೂಲ ನಿವಾಸಿಗಳು ಆಗಿದ್ದಾರೆ. ಸುಮಾರು 4000 ವರ್ಷಗಳ ಹಿಂದೆ ಜನ ಇಲ್ಲಿಗೆ ವಲಸೆ ಬರ್ತಾ ಇದ್ರು. ಕೆಲ ಕಾಲದ ನಂತರ ಗ್ರೀಕರು ಹಾಗೂ ಇತ್ರುಸ್ಕಾನರು ಬಂದು ಇಲ್ಲಿ ನೆಲೆಸಿದ್ರು. ಇಟಲಿಯ ಜನ ಇವರುಗಳ ವಂಶಜರು ಆಗಿರ್ತಾರೆ. ಇಟಲಿಯನ್ನರ ಗ್ರೀಕರಿಂದ ಅಕ್ಷರ, ಧಾರ್ಮಿಕ ನಂಬಿಕೆ ಹಾಗೂ ಕಲೆಯನ್ನು ಕಲಿತರು ನೋಡಿ. ಇಟಲಿಯನ್ನರು ಗ್ರೀಕರಿಂದ ಅಕ್ಷರ ಜ್ಞಾನ, ಧಾರ್ಮಿಕ ನಂಬಿಕೆ, ಕಲೆ ಎಲ್ಲವನ್ನು ಸಹ ಕಲಿತಾರೆ. ಓಕೆ, ನೆಕ್ಸ್ಟ್ ನೋಡೋಣ. ರೋಮ್ ದೇಶವು ರಾಜಾಡಳಿತಕ್ಕೆ ಒಳಗಾಗಿತ್ತು. ರೋಮನ್ನರಿಗೆ ಅಸೆಂಬ್ಲಿ ಆಮೇಲೆ ಸೆನೆಟ್ ಎಂಬ ರಾಜಕೀಯ ಸಲಹಾ ಸಂಸ್ಥೆಗಳು ಇದ್ದವು. ಅಸೆಂಬ್ಲಿಯು ಎಲ್ಲ ಮಧ್ಯ ವಯಸ್ಸಿನ ಪುರುಷರನ್ನು ಹೊಂದಿತ್ತು ನೋಡಿ. ಈ ಥರ ಕೇಳ್ತಾರೆ, ಅಸೆಂಬ್ಲಿ ಯಾವ ರೀತಿಯಾದ ಜನರನ್ನು ಹೊಂದಿತ್ತು ಅಂತ. ಅಸೆಂಬ್ಲಿ ಎಲ್ಲ ಮಧ್ಯ ವಯಸ್ಸಿನ ಪುರುಷರನ್ನು ಹೊಂದಿತ್ತು. ಸೆನೆಟ್ ಪ್ರತಿಷ್ಠಿತ ಸಭೆಯಾಗಿತ್ತು. ಈ ಫಾರ್ ಎಕ್ಸಾಂಪಲ್ ಅಸೆಂಬ್ಲಿ ಇವಾಗಿನ ಲೋಕಸಭೆ, ಸೆನೆಟು ರಾಜ್ಯಸಭೆ ಅಂತ ಆ ಥರ ಇತ್ತು ನೋಡಿ. ಇದು ಅತ್ಯಂತ ಪ್ರಭಾವಿ ಸಂಸ್ಥೆಯಾಗಿತ್ತು ಸೆನೆಟು. ಅಸೆಂಬ್ಲಿ ಹಾಗೂ ರಾಜನ ಪ್ರಸ್ತಾಪಗಳನ್ನು ತಿರಸ್ಕರಿಸುವ ಹಕ್ಕು ಕೂಡ ಸೆನೆಟ್ಗೆ ಇತ್ತು ನೋಡಿ. ಸಾಮಾನ್ಯ ಶಕ ಪೂರ್ವ 6ನೇ ಶತಮಾನದಲ್ಲಿ ರಾಜತ್ವವನ್ನು ಅಳಿಸಿ ಗಣರಾಜ್ಯವನ್ನು ಸ್ಥಾಪಿಸಲಾಯಿತು. ಎಷ್ಟು? 6ನೇ ಶತಮಾನದಲ್ಲಿ. ಶಕಪೂರ್ವ 3ನೇ ಶತಮಾನದ ಅವಧಿಗೆ ಸಮಗ್ರ ಇಟಲಿಯ ಆಡಳಿತವು ಗಣರಾಜ್ಯಗಳ ಕೈಗೆ ಬಂತು. ರೋಮನ್ ಗಣರಾಜ್ಯದಡಿಯಲ್ಲಿಯ ಸೆನೆಟ್ ಹಾಗೂ ಅಸೆಂಬ್ಲಿ ಸಲಹಾ ಸಂಸ್ಥೆಗಳಾಗಿ ಮುಂದುವರಿಯಿತು. ಯಾವುದು? ರೋಮನ್. ಈ ಸಂಸ್ಥೆಗಳ ಸದಸ್ಯರುಗಳೇ ಯುದ್ಧಗಳಲ್ಲಿ ಸೇನೆಯನ್ನು ನಡೆಸ್ತಾ ಇದ್ರು. ಇವರು ಕಾನೂನನ್ನು ನಿಭಾಯಿಸಿದರು ಹಾಗೂ ನ್ಯಾಯವನ್ನು ಕೂಡ ಪ್ರತಿಪಾದಿಸಿದರು ನೋಡಿ. ಆಗಿನ ಕಾಲದಲ್ಲೇ ಎಷ್ಟು ಚೆನ್ನಾಗಿ ನೀಟಾಗಿ ಇವರು ಆಳ್ವಿಕೆಯನ್ನು ಮಾಡ್ತಾ ಇದ್ರು. ಓಕೆ, ರೋಮನ್ ಸಮಾಜದಲ್ಲಿ ಪೆಟ್ರಿಷಿಯನ್ನರು ಹಾಗೂ ಪ್ಲೇಬಿಯನ್ನರು ಎಂಬ 2 ವರ್ಗಗಳಿದ್ವು. ಈ ಥರ ಕೇಳ್ತಾರೆ ನೋಡಿ, ತುಂಬ ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ರಿ. ಪೆಟ್ರಿಷಿಯನ್ನರು ಆಮೇಲೆ ಪ್ಲೇಬಿಯನ್ನರು ಎಂಬ 2 ವರ್ಗಗಳಿದ್ದವು. ಪೆಟ್ರಿಷಿಯನ್ನರು ಸಮಾಜದ ಪ್ರತಿಷ್ಠಿತರಾಗಿರ್ತಾರೆ. ಇವರು ಮೇಲುವರ್ಗದವರು ಹಾಗೂ ಭೂಮಾಲೀಕರಾಗಿರ್ತಾರೆ. ಇವರು ಸೆನೆಟನ್ನು ನಿಯಂತ್ರಿಸ್ತಾ ಇರ್ತಾರೆ. ಪ್ಲೇಬಿಯನ್ನರು ಜನಸಾಮಾನ್ಯರಾಗಿರ್ತಾರೆ. ಇವರು ಸಾಮಾನ್ಯ ಕೆಲಸಗಾರರು, ಸಣ್ಣ ಭೂ ಹಿಡುವಳಿದಾರರು, ಕುಶಲಕರ್ಮಿಗಳು, ಸಣ್ಣ ವ್ಯಾಪಾರಿಗಳು ಹಾಗೂ ಸೈನಿಕರೆಲ್ಲರೂ ಪ್ಲೇಬಿಯನ್ನರಾಗಿರ್ತಾರೆ. ಇವರ ಹಕ್ಕುಗಳು ಸೀಮಿತವಾಗಿರ್ತವೆ ನೋಡಿ. ಕೆಳವರ್ಗದವರು ಅಂದರೆ ಮೇಲ್ವರ್ಗದವರು ಕೆಳಗಡೆ ಇವ್ರು ಇರಬೇಕು ಅಂತಂದರೆ ಇವರಿಗೇನು ಹಕ್ಕುಗಳು ಸೀಮಿತವಾಗಿ ಇರಲೇಬೇಕಲ್ಲ, ಆ ರೀತಿಯಾಗಿರುತ್ತೆ. ತೆರಿಗೆಗಳನ್ನು ಪಾವತಿಸುವುದಕ್ಕೆ ಹಾಗೂ ಶಿಕ್ಷೆಗಳಿಗೆ ಒಳಗಾಗುವುದಕ್ಕೆ ಇವರು ಮೀಸಲಾಗಿದ್ದರು ನೋಡಿ. ತೆರಿಗೆಗಳು ಪಾವತಿಸಬೇಕು, ಆಮೇಲೆ ಶಿಕ್ಷೆಯನ್ನು ಪಡಿಬೇಕು ಅವರು. ಆ ರೀತಿಯಾದ ಇದನ್ನು ಏನೋ ಬಾರ್ಡರ್ ಇರುತ್ತೆ ಇವರಿಗೆ. ಅಂದರೆ ಆ ರೀತಿಯಾದ ಹಕ್ಕುಗಳು ಸೀಮಿತವಾಗಿರ್ತವೆ ಇವರಿಗೆ. ಕೌನ್ಸಿಲ್ ಹಾಗೂ ಸೆನೆಟ್ಗಳು ಪ್ಲೇಬಿಯನ್ನರ ವಿಚಾರವಾಗಿ ತೆಗೆದುಕೊಂಡ ನಿರ್ಧಾರಗಳನ್ನು ಟ್ರಿಬೂನ್ ತಿರಸ್ಕರಿಸಬಹುದಾಗಿತ್ತು. ಯಾರು? ಟ್ರಿಬೂನ್. ಈ ಕೌನ್ಸಿಲ್ ಹಾಗೂ ಸೆನೆಟ್ಗಳು ಪ್ಲೇಬಿಯನ್ನರ ವಿಚಾರವಾಗಿ ಏನು ನಿರ್ಧಾರಗಳನ್ನು ತೆಗೆದುಕೊಂಡಿರ್ತಾರಲ್ಲ, ಅವುಗಳನ್ನು
ಟ್ರಿಬ್ಯೂನ್ಗಳು ತಿರಸ್ಕರಿಸಬಹುದಾಗಿತ್ತು. ಸಾಮಾನ್ಯ ಶಕ ಪೂರ್ವ 5ನೇ ಶತಮಾನದಲ್ಲಿ ಇವರು ವ್ಯವಸ್ಥೆಯ ವಿರುದ್ಧ ದಂಗೆ ಏಳುತ್ತಾರೆ. ಇದರಿಂದಾಗಿ ಪೆಟ್ರಿಷಿಯನ್ನರು ಇವರುಗಳಿಗೆ ಕೆಲವು ರಿಯಾಯಿತಿಗಳನ್ನು ನೀಡುತ್ತಾರೆ. ಹೀಗಾಗಿ ಟ್ರಿಬ್ಯೂನ್ಗಳ ಸದಸ್ಯರನ್ನ ಆರಿಸುವ ಹಕ್ಕನ್ನು ಪಡೆದುಕೊಂಡರು. ಇವರೇನು ಮಾಡ್ತಾರೆ, ಪ್ಲೆಬಿಯನ್ನರು ಟ್ರಿಬ್ಯೂನ್ಗಳ ಸದಸ್ಯರು ಇರ್ತಾರಲ್ಲ ಅವರನ್ನು ಆರಿಸುವ ಹಕ್ಕನ್ನು ಪಡಿತಾರೆ. ಇದೇ ಸಂದರ್ಭದಲ್ಲಿ ರೋಮನ್ ಲಾ ಎಂಬ ಕಾನೂನುಗಳಿಂದ ಶಾಸನಬದ್ಧ ಆಳ್ವಿಕೆಯನ್ನು ತಂದರು. ಯಾವುದು? ರೋಮನ್ ಲಾ. ಇದರಿಂದ ಪ್ರಜೆಗಳ ಹಕ್ಕುಗಳನ್ನು ಪರಿಚಯಿಸಿದಲ್ಲದೆ ಅದರ ಉಲ್ಲಂಘನೆಯನ್ನು ವಿರೋಧಿಸುವುದನ್ನು ಕೂಡ ಇವರು ಕಲಿತರು ನೋಡಿ. ಓಕೆ, ನೆಕ್ಸ್ಟ್ ನೋಡೋಣ. ಹೊಸ ಪ್ರದೇಶಗಳ ವಿಸ್ತರಣೆಯ ಅಭಿಲಾಷೆಯು ರೋಮನ್ನರನ್ನು ಹೊಸ ಸಂಘರ್ಷಕ್ಕೆ ಎಡೆಮಾಡಿಕೊಡುತ್ತೆ. ಹೀಗಾಗಿ ಇವರು ಉತ್ತರ ಆಫ್ರಿಕಾದ ಕರಾವಳಿಯಲ್ಲಿರುವ ಕಾರ್ಥೇಜ್ ಎಂಬ ನಗರದ ಜೊತೆ ಕಾದಾಡ್ತಾ ಇರ್ತಾರೆ. ಸಿಸಿಲಿ ಎಂಬುದೊಂದು ಫಲವತ್ತಾದ ಪ್ರದೇಶವಾಗಿರುತ್ತೆ. ಸಿಸಿಲಿ ಒಂದು ಫಲವತ್ತಾದ ಪ್ರದೇಶವಾಗಿರುತ್ತೆ. ಇದರ ಹಿಡಿತಕ್ಕಾಗಿಯೇ 118 ವರ್ಷಗಳ ಕಾಲ ಕಾದಾಡಿದರು. ಇದನ್ನೇ ಪ್ಯೂನಿಕ್ ಯುದ್ಧಗಳು ಅಂತ ಕರೀತಾರೆ. ಪ್ಯೂನಿಕ್ ಯುದ್ಧಗಳು ಅಂತ ಯಾವುದಕ್ಕೆ ಕರೀತಾರೆ ಅಂತಂದರೆ, ಸಿಸಿಲಿ ಎಂಬ ಪ್ರದೇಶಕ್ಕಾಗಿ ಯುದ್ಧಗಳು ನಡೀತಾವಲ್ಲ ಅದಕ್ಕೆ ಪ್ಯೂನಿಕ್ ಯುದ್ಧಗಳು ಅಂತ ಕರೀತಾರೆ. ಈ ಯುದ್ಧದಲ್ಲಿ ಅಂತಿಮವಾಗಿ ಕಾರ್ಥೇಜಿಯನ್ನರು ಪರಾಭವಗೊಳ್ತಾರೆ. ಕಾರ್ಥೇಜಿಯನ್ನರು ಸೋಲ್ತಾರೆ. ಸಾಮಾನ್ಯ ಶಕ ಪೂರ್ವ 1ನೇ ಶತಮಾನದ ಆರಂಭದ ಹೊತ್ತಿಗೆ ರೋಮನ್ನರು ಗ್ರೀಸ್, ಏಷ್ಯಾ ಹಾಗೂ ಈಜಿಪ್ಟ್ ಭೂಭಾಗಗಳನ್ನು ಹೊಂದಿದ್ದರು. ಅಂದರೆ ರೋಮನ್ನರು ಗೆದ್ದು ಈ ಗ್ರೀಸು, ಏಷ್ಯಾ ಮತ್ತು ಈಜಿಪ್ಟ್ ಮೇಲೆ ಅಧಿಕಾರವನ್ನು ಹೊಂದುತ್ತಾರೆ. ಆಕ್ರಮಣ ಹಾಗೂ ವಿಜಯಗಳ ಕಾರಣವಾಗಿ ರೋಮ್ ವ್ಯಾಪಕ ಸಂಪತ್ತು, ಸಿರಿವಂತಿಕೆಯನ್ನು ಪಡೆದುಕೊಂಡಿತು. ಹಾಗೆಯೇ ರೋಮ್ ಬಂಗಾರ ಹಾಗೂ ಗುಲಾಮರುಗಳನ್ನು ಗಳಿಸಿಕೊಂಡಿತು. ರೋಮ್ ಪೆಟ್ರಿಷಿಯನ್ನರು ಹಾಗೂ ಪ್ಲೆಬಿಯನ್ನರಲ್ಲದೆ ಬಹುತೇಕ ಗುಲಾಮರನ್ನು ಒಳಗೊಂಡಿತ್ತು. ಗುಲಾಮರಿಗೆ ನಾಗರಿಕ ಹಕ್ಕಿರಲಿಲ್ಲ ನೋಡಿ. ಗುಲಾಮರಿಗೆ ಯಾವುದೇ ರೀತಿಯಾದ ನಾಗರಿಕ ಹಕ್ಕುಗಳು ಇರಲಿಲ್ಲ. ಇವರು ತಮ್ಮ ಯಜಮಾನರುಗಳ ಖಾಸಗಿ ಆಸ್ತಿಯಾಗಿರ್ತಾರೆ ನೋಡಿ. ಒಬ್ಬ ಗುಲಾಮ ಅವನಿಗೆ ಯಾವುದೇ ರೀತಿಯಾದ ಹಕ್ಕು ಇರೋದಿಲ್ಲ. ಆತ ಆ ಯಜಮಾನನ ಖಾಸಗಿ ಆಸ್ತಿಯಾಗಿರ್ತಾನೆ. ಗುಲಾಮರನ್ನ ಮಾರಾಟಕ್ಕೂ ಇಡ್ತಾ ಇದ್ರು. ಕೆಲವು ನಿರ್ಬಂಧಗಳಿಗೆ ಒಳಪಟ್ಟು ಕೆಲವೊಮ್ಮೆ ಅವರು ಸ್ವಾತಂತ್ರ್ಯವನ್ನು ಪಡೆದದ್ದು ಕೂಡ ಇದೆ. ಅಂದರೆ ನಿರ್ಬಂಧಗಳನ್ನು ಹಾಕೊಂಡವ್ರು ಏನು ಮಾಡ್ತಾರೆ, ಗುಲಾಮಗಿರಿಯಿಂದ ಮುಕ್ತ ಆಗ್ತಾ ಇದ್ರು. ಅಂತಸ್ತುಗಳ ದರ್ಪದಲ್ಲಿ ಮುಳುಗಿದ್ದ ರೋಮನ್ನರು ಗುಲಾಮರನ್ನ ಗ್ಲಾಡಿಯೇಟರ್ಗಳಾಗಿ ಬಳಸ್ತಾ ಇದ್ದರು. ಈ ಶ್ರೀಮಂತರು ಏನಿರ್ತಾರಲ್ಲ ಅವ್ರೇನು ಮಾಡ್ತಾರೆ, ಗುಲಾಮರನ್ನ ಗ್ಲಾಡಿಯೇಟರ್ಗಳಾಗಿ ಬಳಸ್ತಾ ಇರ್ತಾರೆ. ಗ್ಲಾಡಿಯೇಟರ್ ಅಂದರೆ ಏನು ಅಂತ ಹೇಳ್ತೀನಿ ನೋಡಿ. ಗ್ಲಾಡಿಯೇಟರ್ಗಳ ಸೆಣಸಾಟದ ಪೈಪೋಟಿಯನ್ನು ಎಂಪಿಥಿಯೇಟರ್ನಿಂದ ನಿರೀಕ್ಷಿಸಿ ಮನರಂಜನೆ ಪಡಿತಾ ಇದ್ರು. ಅಂದರೆ ಗ್ಲಾಡಿಯೇಟರ್ ಅಂದರೆ ಕುಸ್ತಿ ಆಡ್ತಾರಲ್ಲ ಅವ್ರನ್ನ ಕರಿತಾ ಇರ್ತಾರೆ. ಬಹುತೇಕ ಗುಲಾಮರು ಹಾಗೂ ಸೆರೆಯಾಳುಗಳು ಇಂತಹ ಆಟಗಳಲ್ಲಿ ತಮ್ಮ ಪ್ರಾಣವನ್ನು ಕಳೆದುಕೊಳ್ತಾ ಇದ್ರು ನೋಡಿ. ಅವರನ್ನೇ ಕುಸ್ತಿ ಆಡೋದಕ್ಕೆ ಬಿಟ್ಟು ಅದರಿಂದ ಇವರು ಮನೋರಂಜನೆಯನ್ನು ಪಡಿತಾ ಇದ್ರು ನೋಡಿ. ಓಕೆ, ನೆಕ್ಸ್ಟ್ ನೋಡೋಣ. ಇಲ್ಲಿದೆ ನೋಡಿ ಗ್ಲಾಡಿಯೇಟರ್ಗಳು. ಪ್ರಾಚೀನ ರೋಮಿನ ಕುಸ್ತಿಪಟುಗಳನ್ನು ಗ್ಲಾಡಿಯೇಟರ್ಗಳಂತ ಕರಿತಾ ಇದ್ರು. ಇವರುಗಳಲ್ಲಿ ನುರಿತ ಹಾಗೂ ಪೂರ್ವಭಾವಿ ಸಿದ್ಧತೆ ಇಲ್ಲದವರು ಕೂಡ ಇರ್ತಾರೆ. ಪ್ರೇಕ್ಷಕರ ಮನೋರಂಜನೆಗಾಗಿ ಕುಸ್ತಿಗಳನ್ನು ಏರ್ಪಡಿಸ್ತಾ ಇದ್ರು. ಮನುಷ್ಯರ ಹಾಗೂ ಮನುಷ್ಯ ಮೃಗಗಳ ನಡುವೆ ನಡೀತಿದ್ದ ಸಮರಗಳು ಕೆಲವೊಮ್ಮೆ ಆಟಗಾರರ ದಾರುಣ ಮರಣದಲ್ಲಿ ಅಂತ್ಯವಾಗ್ತಾ ಇತ್ತು ನೋಡಿ. ಇಬ್ಬರು ಕುಸ್ತಿ ಆಡ್ತಾ ಇರ್ತಾರಂದ್ಮೇಲೆ ಅದರಲ್ಲಿ ಯಾರಾದರೂ ಒಬ್ಬರು ಸೋಲ್ಲೇಬೇಕು. ಕೆಲವೊಂದು ಟೈಮ್ ಏನಾಗುತ್ತೆ, ಮರಣ ಹೊಂದ ಮೇಲೇ ಈ ಆಟ ಅಂತ್ಯವಾಗ್ತಾ ಇರುತ್ತೆ. ಗ್ಲಾಡಿಯೇಟರ್ಗಳ ಸಮರಗಳು ನಡೆಯುತ್ತಿದ್ದ ಸ್ಥಳಗಳನ್ನು ಎಂಪಿಥಿಯೇಟರ್ ಅಂತ ಕರಿತಾ ಇದ್ರು ಹಾಗೂ ಕಲೋಸಿಯಂಗಳು ಅಂತಲೂ ಕರಿತಾ ಇದ್ರು ನೋಡಿ. ನಾಗರಿಕ ಹಕ್ಕನ್ನು ಕಳೆದುಕೊಂಡ ಅಪರಾಧಿಗಳು, ಗುಲಾಮರು ಮತ್ತು ಯುದ್ಧ ಕೈದಿಗಳನ್ನು ಗ್ಲಾಡಿಯೇಟರ್ಗಳಾಗಿ ಭರ್ತಿ ಮಾಡ್ತಾ ಇದ್ರು. ಗ್ಲಾಡಿಯೇಟರ್ಗಳು ಕೆಲವೊಮ್ಮೆ ಪ್ರಸಿದ್ಧ ಹಾಗೂ ಐಶ್ವರ್ಯಗಳನ್ನು ಗಳಿಸಿ ತಮ್ಮ ಸ್ವಾತಂತ್ರ್ಯವನ್ನು ಪಡೆದುಕೊಳ್ತಾ ಇದ್ರು. ಇತ್ತೀಚೆಗೆ ಗ್ಲಾಡಿಯೇಟರ್ ಎಂಬ ಹೆಸರಿನ ಇಂಗ್ಲಿಷ್ ಭಾಷೆಯ ಸಿನಿಮಾ ಜಗದ್ವಿಖ್ಯಾತವಾಗಿದೆ. ಅಂದರೆ ಗ್ಲಾಡಿಯೇಟರ್ ಬಗ್ಗೆನೇ ಇಂಗ್ಲೀಷಲ್ಲಿ ಒಂದು ಫಿಲಮ್ ಮಾಡಿದಾರಂತೆ. ಓಕೆ, ನೋಡೋಣ ನೆಕ್ಸ್ಟ್. ಕಾಲಾಂತರದಲ್ಲಿ ರೋಮನ್ ರಾಜ್ಯವು ಅವ್ಯವಸ್ಥೆಗಳ ಆಗರವಾಗುತ್ತೆ. ಅಂದರೆ ಅಲ್ಲಿ ತುಂಬಾನೇ ಅವ್ಯವಸ್ಥೆಗಳಿಂದ ಕೂಡಿರುತ್ತೆ. ನೆಕ್ಸ್ಟ್ ದಂಗೆಗಳು, ಕಗ್ಗೊಲೆಗಳು ಈ ಸಂದರ್ಭದಲ್ಲಿ ನಡೆದವು. ಲಂಚ, ಭ್ರಷ್ಟಾಚಾರವು ಚುನಾವಣೆಗಳಲ್ಲಿ ಸಹಜವಾಗಿಬಿಡುತ್ತೆ. ಇಂತಹ ಸಂದರ್ಭದಲ್ಲಿ
ಸ್ಪಾರ್ಟಕಸ್ನ ನೇತೃತ್ವದಲ್ಲಿ ಸುಮಾರು 60,000ದಷ್ಟು ಬಡಜನ ಹಾಗೂ ಶೋಷಿತ ಗುಲಾಮರು ಬಂಡೆದ್ದರು. ಯಾರು? ಸ್ಪಾರ್ಟಕಸ್ನ ನೇತೃತ್ವದಲ್ಲಿ 60,000ದಷ್ಟು ಬಡಜನ ಹಾಗೂ ಶೋಷಿತರು ಬಂಡೆದ್ದರು. 1 ವರ್ಷದ ಕಾಲ ಹೋರಾಡಿದ ಇವರನ್ನ ಅಮಾನುಷವಾಗಿ ಹತ್ತಿಕ್ಕಲಾಯಿತು. ನೋಡಿ, 1 ವರ್ಷ ಕಾಲ ಹೋರಾಡ್ತಾರೆ. ಸುಮಾರು 60,000 ಜನರನ್ನ ಈ ಸಂದರ್ಭದಲ್ಲಿ ಸಿಲುಬೆಗೇರಿಸಿದರು. ಓ ಮೈ ಗಾಡ್, ನೋಡಿ, 60,000 ಜನರನ್ನ ಈ ಸಂದರ್ಭದಲ್ಲಿ ಸಿಲುಬೆಗೆ ಏರಿಸ್ತಾರಂತೆ. ಅಂದರೆ ಜೀವಂತವಾಗಿ ಅವರನ್ನ ನೇಣು ಹಾಕೋತಾರ, ಸಿಲುಬೆಗೆ ಏರಿಸ್ತಾರೆ. ನೋಡಿ, ಯೇಸು ಕ್ರಿಸ್ತರಿಗೆ ಯಾವ ರೀತಿಯಾಗಿ ಏರಿಸಿದ್ರಲ್ಲ ಆ ರೀತಿಯಾಗಿ ಮಾಡ್ತಾರಂತೆ. ಓಕೆ, ನೆಕ್ಸ್ಟ್ ನೋಡೋಣ. ನಿರಂತರ ಯುದ್ಧಗಳಿಂದಾಗಿ ಸೇನಾಧಿಕಾರಿಗಳು ಸೆನೆಟಿನ ಅಧಿಕಾರವನ್ನೇ ಗೌಣವಾಗಿಸಿದರು. ಸಹಸ್ರಾರು ಸೇನಾಧಿಕಾರಿಗಳಲ್ಲಿ ಪಾಂಪೆ ಮತ್ತು ಜೂಲಿಯಸ್ ಸೀಸರ್ ಪ್ರಮುಖರಾಗಿರ್ತಾರೆ. ಯಾರು? ಪಾಂಪೆ ಮತ್ತು ಜೂಲಿಯಸ್ ಸೀಸರ್. ಇವರಿಬ್ಬರು ಪರಸ್ಪರ ಪೈಪೋಟಿಯಲ್ಲಿ ಕಾದಾಡಿದರು. ಕಡೆಗೆ ಸೀಸರ್ ಪಾಂಪೆಯ ವಿರುದ್ಧ ಜಯಶಾಲಿಯಾಗ್ತಾನೆ, ಸರ್ವಾಧಿಕಾರಿಯಾಗಲು ಯತ್ನಿಸಿದನು. ಪರಿಣಾಮವಾಗಿ ನಿರಂಕುಶತೆಯ ವಿರೋಧಿಯಾದ ಮತ್ತು ಸೀಸರನ ಸ್ನೇಹಿತನಾದ ಬ್ರೂಟಸ್ ಹಾಗೂ ಅವನ ಸಹವರ್ತಿಗಳು ಸೆನೆಟಿನ ಆವರಣದಲ್ಲಿ ಸೀಸರ್ನನ್ನು ಕೊಂದು ಹಾಕಿದರು. ನೋಡಿ, ಸೀಸರ್ನನ್ನು ಕೊಂದು ಬಿಡ್ತಾರೆ. ನಂತರ ರಾಜ್ಯದ ಅಧಿಕಾರವು ಸೀಸರ್ನ ಅಳಿಯನಾದ ಆಕ್ಟೇವಿಯಸ್ನ ಕೈಗೆ ಹಸ್ತಾಂತರವಾಗುತ್ತೆ. ಸೀಸರ್ನ ಮರಣದ ನಂತರ ಇವನು ಕೊಲೆಯ ಸಂಚನ್ನು ರೂಪಿಸಿದವರನ್ನು ಕೊಂದು ಸೇಡು ತೀರಿಸಿಕೊಂಡನು. ಈತೇನು ಮಾಡ್ತಾನೆ? ಆಕ್ಟೇವಿಯಸ್ಸು ಸೀಸರ್ನಾಗೆ ಯಾರು ಕೊಲೆ ಮಾಡಿರ್ತಾರಲ್ಲ ಅವರನ್ನ ಕಂಡು ಹಿಡಿದು ಸಂಚನ್ನು ರೂಪಿಸಿ ಅವರನ್ನ ಏನು ಸಂಚನ್ನು ರೂಪಿಸಿ ಕೊಂದಿರ್ತಾರಲ್ಲ ಸೀಸರ್ನನ್ನ, ಸೇಡನ್ನು ತೀರಿಸ್ಕೊಂತಾನೆ. ಆಕ್ಟೇವಿಯಸ್ನ ಮೂಲಕ ಗಣರಾಜ್ಯವು ಕೊನೆಗೊಂಡಿತು. ಆಕ್ಟೇವಿಯಸ್ನ ಮೂಲಕ ಗಣರಾಜ್ಯ ಕೊನೆಯಾಗುತ್ತೆ. ಇವನು ಆಗಸ್ಟಸ್ ಎಂಬ ನಾಮಾಂಕಿತದೊಂದಿಗೆ ಆಳಿದನು. ಈತನನ್ನು ಆಗಸ್ಟಸ್ ಸೀಸರ್ ಅಂತ ಕರೀತಾರೆ. ತನ್ನನ್ನು ಪ್ರಿನ್ಸೆಪ್ ಎಂದು ಸಹ ಕರೆದುಕೊಂಡನು. ಯಾರು? ಆಕ್ಟೇವಿಯಸ್ ಆಗಸ್ಟಸ್ ಅಂತ ಕರೆದುಕೊಳ್ತಾನೆ, ನಾಮಾಂಕಿತದೊಂದಿಗೆ ಆಳ್ತಾ ಇರ್ತಾನೆ. ಈತ ತನ್ನನ್ನು ಪ್ರಿನ್ಸೆಪ್ ಎಂದು ಸಹ ಕರೆದುಕೊಳ್ತಾನೆ. ಪ್ರಿನ್ಸೆಪ್ ಎಂದರೆ ರಾಜ್ಯದ ಮೊದಲ ನಾಗರಿಕ ಎಂದು ಅರ್ಥ ಆಗುತ್ತೆ. ರಾಜ್ಯದ ಮೊದಲ ನಾಗರಿಕನೆಂದು ಪ್ರಿನ್ಸೆಪ್ ಅಂತ ಕರೀತಾರೆ. ಇವನು ಅನೇಕ ಸುಧಾರಣೆಗಳನ್ನು ತಂದು 44 ವರ್ಷಗಳ ಕಾಲ ಆಳ್ವಿಕೆಯನ್ನು ನಡೆಸ್ತಾನೆ. ಇವನ ನಂತರದಲ್ಲಿ ಬಂದ ಬಹುತೇಕರು ನಿರಂಕುಶ ರಾಜ್ಯರಾಗಿರ್ತಾರೆ. ಸೆನೆಟ್ ತನ್ನ ಎಲ್ಲ ಅಧಿಕಾರವನ್ನು ಕಳೆದುಕೊಂಡಿತು. ರಾಜನೇ ಪರಮಾಧಿಕಾರವನ್ನು ಪಡೆದು ಸರ್ವಾಧಿಕಾರಿಯಾಗ್ತಾನೆ. ಇಲ್ಲಿಂದ ರೋಮನ್ ಅವನತಿಯನ್ನು ಕಾಣುತ್ತೆ. ಇಲ್ಲಿ ನಂತರ ಏನಾಗುತ್ತೆ? ರೋಮನ್ ತನ್ನ ಅವನತಿಯನ್ನು ಕಾಣುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ. ಪ್ರತಿಯೊಂದು ಸಂಸ್ಕೃತಿಯು ತನ್ನ ಭಾಷೆಯ ಬೆಳವಣಿಗೆಗೆ ಕಾರಣವಾಗಿರುತ್ತೆ. ರೋಮನ್ನರ ಆಳ್ವಿಕೆಯು ಲ್ಯಾಟಿನ್ ಭಾಷೆಯ ಹಾಗೂ ಸಾಹಿತ್ಯದ ಅಭಿವೃದ್ಧಿಗೆ ಕಾರಣವಾಗುತ್ತೆ. ರೋಮನ್ ನಾಗರಿಕತೆ ಈ ಲ್ಯಾಟಿನ್ ಭಾಷೆ ಹಾಗೂ ಸಾಹಿತ್ಯದ ಅಭಿವೃದ್ಧಿಗೆ ಕಾರಣವಾಗುತ್ತೆ. ರೋಮ್ ವಿಶಿಷ್ಟ ಕಟ್ಟಡಗಳಿಗೂ ಕಾರಣವಾಗಿದೆ. ಹಾಗೆ ಪ್ಯಾಂಥಿಯೋನ್ ಒಂದು ದೇವಾಲಯವಾದರೆ ಅಲ್ಲಿ ಕಾಣುವ ಕಲೋಸಿಯಂ ಒಂದು ರಂಗಮಂದಿರ. ರೋಮ್ನಲ್ಲಿ ಕಂಡುಬರುವ ಮೂರ್ತಿ ಶಿಲ್ಪಗಳೆಂದರೆ ಗ್ರೀಕರಿಂದ ಪ್ರೇರೇಪಿತವಾಗಿದ್ದು ಜೀವಂತಿಕೆಯಿಂದ ಕೂಡಿವೆ. ಯೇಸು ಕ್ರಿಸ್ತನು ಬೋಧಿಸಿದ ಕ್ರೈಸ್ತ ಧರ್ಮದಿಂದಾಗಿ ರೋಮ್ ಜನಪ್ರಿಯವಾಗಿತ್ತು. ನೋಡಿ, ರೋಮ್ನಲ್ಲಿ ಈ ಕ್ರೈಸ್ತ ಧರ್ಮ ಜನಪ್ರಿಯವಾಗಿರುತ್ತೆ. ಕಲೋಸಿಯಂ ಒಂದು ರಂಗಮಂದಿರವಾಗಿರುತ್ತೆ, ಪ್ಯಾಂಥೋನ್ ಒಂದು ದೇವಾಲಯವಾಗಿರುತ್ತೆ. ನೋಡಿ, ಈ ಥರ ವರ್ಡ್ ನೆನಪಲ್ಲಿ ಇಟ್ಕೊಳ್ರಿ. ಓಕೆ, ನೆಕ್ಸ್ಟ್ ಅಮೆರಿಕದ ನಾಗರಿಕತೆ ಬರುತ್ತೆ. ಮಾಯಾ, ಆಸ್ಟೆಕ್ ಮತ್ತು ಇಂಕಾ ಇವುಗಳನ್ನು ಅಮೆರಿಕಾ ಖಂಡದ ಪ್ರಾಚೀನ ಕೊಲಂಬಿಯಾ ನಾಗರಿಕತೆಗಳು ಎಂದು ಕರೆಯಲಾಗ್ತಾ ಇತ್ತು. ಯಾವ್ಯಾವು? ಮಾಯಾ, ಆಸ್ಟೆಕ್ ಮತ್ತು ಇಂಕಾಗಳನ್ನು ಅಮೆರಿಕ ಖಂಡದ ಪ್ರಾಚೀನ ಕೊಲಂಬಿಯಾ ನಾಗರಿಕತೆ ಅಂತ ಕರೆಯಲಾಗ್ತಾ ಇತ್ತು. ಇವು ಅಮೆರಿಕದಲ್ಲಿನ ಇಂಡಿಯನ್ ಮೂಲ ನಿವಾಸಿಗಳ ಸಂಸ್ಕೃತಿಯನ್ನು ಸೂಚಿಸುತ್ತವೆ. ಇವೇನು ಅಮೆರಿಕದಲ್ಲಿ ಇಂಡಿಯನ್ ಮೂಲ ನಿವಾಸಿಗಳಿರ್ತಾರಲ್ಲ ಅವರ ಸಂಸ್ಕೃತಿಯನ್ನು ಸೂಚಿಸ್ತವೆ. ಅಮೆರಿಕದಲ್ಲಿ ಕಾಣುವ ಪ್ರಾಚೀನ ಕೊಲಂಬಿಯಾದ ನಾಗರಿಕತೆಗಳು ಹಳೆಯ ಜಗತ್ತಿನ ನಾಗರಿಕತೆಗಳಾದ ಈಜಿಪ್ಟ್, ಮೆಸೊಪೊಟೇಮಿಯಾ ಹಾಗೂ ಚೀನಾ ನಾಗರಿಕತೆಯಂತೆಯೇ ವಿಶಿಷ್ಟವಾಗಿ ಇತ್ತು. ಈ ಹೊಸ ಜಗತ್ತಿನ ನಾಗರಿಕತೆಗಳಲ್ಲಿಯೂ ಸಂಸ್ಥಾನಗಳು, ಸಾಮ್ರಾಜ್ಯಗಳು, ಅದ್ಭುತವಾದ ಸ್ಮಾರಕಗಳು, ನಗರಗಳು ಹಾಗೂ ಕಲೆ, ಲೋಹ, ತಂತ್ರಜ್ಞಾನ ಮತ್ತು ಬರವಣಿಗೆಗಳನ್ನು ಕಾಣ್ತೀವಿ. ಓಕೆ, ಇಲ್ಲಿ ನಿಮಗೆ ತಿಳಿದಿರಲಿ ಅಂತ ಕೊಟ್ಟಿದ್ದಾರಲ್ಲ, ಇದನ್ನು ಸ್ವಲ್ಪ ನೋಡ್ಕೊಂಡು ಬಿಡೋಣ.
ಮಧ್ಯಕಾಲೀನ ಯುರೋಪಿನ ದೇಶಗಳು ಭಾರತಕ್ಕೆ ಹೊಸ ಜಲಮಾರ್ಗಗಳನ್ನು ಅನ್ವೇಷಿಸುವ ಪ್ರಯತ್ನದಲ್ಲಿ ಹೊಸ ಭೂಖಂಡಗಳನ್ನು ಪತ್ತೆ ಮಾಡಿದರು. ಹೀಗೆ ಪತ್ತೆಯಾದ ಅಮೆರಿಕ ಹಾಗೂ ಆಸ್ಟ್ರೇಲಿಯಾವನ್ನು ಭಾರತವೆಂದು ಪರಿಭಾವಿಸಿ ಅಲ್ಲಿನ ಜನರನ್ನು ಇಂಡಿಯನ್ನರೆಂದು ಕರೆದರು. ಹೀಗಾಗಿ ಅಮೆರಿಕದ ಮೂಲ ನಿವಾಸಿಗಳು ಹಾಗೂ ಆಸ್ಟ್ರೇಲಿಯಾದ ಮೂಲ ನಿವಾಸಿಗಳು ಇಂಡಿಯನ್ನರೆಂದೇ ಕರೆಸಿಕೊಂಡಿವೆ. ನೋಡಿ, ಭಾರತಕ್ಕೆ ಜಲಮಾರ್ಗಗಳನ್ನು ಕಂಡುಹಿಡಿಯೋದಕ್ಕೆ ಹೋಗಿ ಹೊಸ ಹೊಸ ಭೂಪ್ರದೇಶಗಳನ್ನು ಕಂಡುಹಿಡಿದಿರ್ತಾರೆ. ಅಲ್ಲಿರ್ತಕ್ಕಂಥ ಜನರನ್ನು ಭಾರತೀಯರು ಅಂತ ಅಂದ್ಕೊಂಡ್ಬಿಟ್ಟಿರ್ತಾರೆ. ಹಾಗಾಗಿ ಅಲ್ಲಿ ಆಸ್ಟ್ರೇಲಿಯಾದ ಆಮೇಲೆ ಅಮೆರಿಕದ ಮೂಲ ನಿವಾಸಿಗಳು ಇಂಡಿಯನ್ನರೇ ಅಂತ ಕರೆಸ್ಕೊತಾರೆ. ನಂತರದ ಚರಿತ್ರೆಯಲ್ಲಿ ಪರಿಚಿತವಾದ ದೇಶಗಳಿಗೆ ಹಳೆಯ ಜಗತ್ತು ಹಾಗೂ ಹೊಸದಾಗಿ ಪತ್ತೆಯಾದ ಭೂಖಂಡಗಳಿಗೆ ಹೊಸ ಜಗತ್ತು ಅಂತ ಕರೀತಾರೆ. ಓಕೆ, ನೆಕ್ಸ್ಟ್ ನೋಡೋಣ. ಮಾಯಾ ನಾಗರಿಕತೆ ಬರುತ್ತೆ. ಮೆಕ್ಸಿಕೋದ ಯುಕಟೇನ್ ಪ್ರದೇಶದಲ್ಲಿನ ಅಮೆರಿಕಾದ ಇಂಡಿಯನ್ ಮೂಲ ನಿವಾಸಿಗಳಿಗೆ ಮಾಯನ್ನರು ಅಂತ ಕರಿತಾ ಇದ್ರು. ಇಲ್ಲಿ ಮೆಕ್ಸಿಕೋದಲ್ಲಿ ಸಾಮಾನ್ಯವಾಗಿ ಅವರ ಭಾಷೆಯನ್ನು ಈಗ ಯುಕಟೆಕ್ ಎಂದು ಕರೆಯಲಾಗ್ತಾ ಇತ್ತು. ಯುಕಟೆಕ್ ದೈಹಿಕವಾಗಿ ಮಾಯಾದ ಜನ ಗಿಡ್ಡವಾಗಿದ್ದು ಕಂದು ಬಣ್ಣ, ನೇರ ಕೂದಲನ್ನು ಹಾಗೂ ಬಹುತೇಕ ಗುಂಡನೆಯ ತಲೆಯನ್ನು ಹೊಂದಿದವರಾಗಿದ್ದರು. ಪ್ರಾಚೀನ ಅಮೆರಿಕಾದ ಇಂಡಿಯನರುಗಳಲ್ಲೇ ಅತ್ಯಂತ ಅಭಿವೃದ್ಧಿ ಹೊಂದಿದವರೆಂದರೆ ಮಾಯಾಗಳಾಗಿದ್ದಾರೆ. ಓಕೆ, ಕಲ್ಲಿನಿಂದ ಕಟ್ಟಿದ ನಗರಗಳ ಅವಶೇಷಗಳು ಮೆಕ್ಸಿಕೋದ ಯುಕಟೇನ್, ಗ್ವಾಟೆಮಾಲಾ ಹಾಗೂ ಹೊಂಡುರಸ್ಗಳಲ್ಲಿ ದೊರೆತಿವೆ. ಇಲ್ಲಿನ ನಾಗರಿಕತೆಯು ಸುಮಾರು 1700 ವರ್ಷಗಳ ಹಿಂದೆ ಪ್ರವರ್ಧಮಾನಕ್ಕೆ ಬಂದು ಪ್ರಾಮುಖ್ಯತೆಯನ್ನು ಪಡಿತವೆ. ನೋಡಿ, ಎಷ್ಟು 1700 ವರ್ಷಗಳ ಹಿಂದೆನೇ ಪ್ರವರ್ಧಮಾನಕ್ಕೆ ಬರ್ತವೆ, ಪ್ರಾಮುಖ್ಯತೆಯನ್ನು ಪಡಿತವೆ. ಅವರ ಮೊಟ್ಟ ಮೊದಲ ನಗರಗಳು ಸಾಮಾನ್ಯ ಶಕ ವರ್ಷ 320ರ ಹೊತ್ತಿಗೆ ನಿರ್ಮಾಣವಾಗ್ತವೆ. ನೋಡಿ, 320ರ ಹೊತ್ತಿಗೆ ನಗರಗಳು ನಿರ್ಮಾಣವಾಗ್ತವೆ. 1527ರಿಂದ 1546ರವರೆಗೆ ಕೋರ್ಟೇಜ್ ನೇತೃತ್ವದಲ್ಲಿ ನಡೆದ ಸ್ಪೇನಿಯರ ಆಕ್ರಮಣದೊಂದಿಗೆ ಮಾಯಾ ಸಂಸ್ಕೃತಿಯ ಅಧಪತನವನ್ನು ಕಾಣುತ್ತೇವೆ. ಯಾವುದು? ಸ್ಪೇನಿಯರ ಜೊತೆಗೆ ಏನು ಕೋರ್ಟೇಜ್ ನೇತೃತ್ವದಲ್ಲಿ ಆಕ್ರಮಣ ಆಗ್ತಾವಲ್ಲ, ಇದು ಮಾಯಾ ಸಂಸ್ಕೃತಿ ಅಧಪತನಕ್ಕೆ ಕಾರಣವಾಗುತ್ತೆ. ಈ ದಮನಗಳ ನಡುವೆಯೂ ಬದುಕಿ ಉಳಿದ ಮಾಯಾ ಇಂಡಿಯನ್ನರು ಯುಕಟೇನ್ನ ಉತ್ತರದ ವಲಯ ಹಾಗೂ ಗ್ವಾಟೆಮಾಲಾದಲ್ಲಿ ಇವತ್ತಿಗೂ ಇದ್ದಾರೆ. ಅಂದರೆ ಅಲ್ಲಿ ಉಳಿದಿರ್ತಕ್ಕಂಥ ಬದುಕುಳಿದ ಕೆಲವೊಂದಿಷ್ಟು ಜನ ಮಾಯಾ ಇಂಡಿಯನ್ನರು ಯುಕಟೇನ್, ಉತ್ತರದ ವಲಯ, ಆಮೇಲೆ ಗ್ವಾಟೆಮಾಲಾದಲ್ಲಿ ಇವತ್ತಿಗೂ ಸಹ ಇದ್ದಾರಂತೆ. ಓಕೆ, ನೆಕ್ಸ್ಟ್ ನೋಡೋಣ. ಆಸ್ಟೆಕರು ಅಂತ ಬರ್ತಾರೆ. ಆಸ್ಟೆಕ್ ಮೆಕ್ಸಿಕೋದಲ್ಲಿನ ಟೆಕ್ಸ್ಕೋಕೊ ಎಂಬುದು ಒಂದು ಸರೋವರವಾಗಿರುತ್ತೆ. ಟೆಕ್ಸ್ಕೋಕೊ ಏನು? ಮೆಕ್ಸಿಕೋದಲ್ಲಿನ ಒಂದು ಸರೋವರ. ಆ ಸರೋವರದ ದ್ವೀಪವೊಂದರ ಮೇಲೆ ಆಸ್ಟೆಕರು ತಮ್ಮ ನಗರವನ್ನು ಕಟ್ಟಿಕೊಳ್ತಾರೆ. ಯಾವುದು? ಟೆಕ್ಸ್ಕೋಕೊ ನಗರದ ಮೇಲೆ ಆಸ್ಟೆಕರು ಒಂದು ದ್ವೀಪ ಇರುತ್ತೆ. ದ್ವೀಪದ ಮೇಲೆ ಆಸ್ಟೆಕರು ತಮ್ಮ ನಗರಗಳನ್ನು ಕಟ್ಕೊತಾರೆ. ಇವರ ಕುಲದ ಹಿರಿಯರಲ್ಲಿ ಒಬ್ಬನಾದ ಟಿನೋಚ್ನ ಹೆಸರಿನ ಹಿನ್ನೆಲೆಯಲ್ಲಿ ಆಸ್ಟೆಕರನ್ನು ಟಿನೋಚರೆಂದು ಕರೆಯಲಾಯಿತು. ಟಿನೋಚ್ನ ಹೆಸರಿನ ಹಿನ್ನೆಲೆಯಲ್ಲಿ ಆಸ್ಟೆಕರನ್ನು ಟಿನೋಚರು ಅಂತ ಕರಿತಾ ಇರ್ತಾರೆ. ಇವರು ನಿರ್ಮಿಸಿಕೊಂಡ ನಗರವನ್ನು ಟೆನೋಚ್ಟಿಟ್ಲಾನ್ ಅಂತ ಕರೀತಾರೆ. ಟೆನೋಚ್ಟಿಟ್ಲಾನ್ ಅಂತ ಕರೀತಾರೆ. ಅಂದರೆ ನೀರಿನಿಂದ ಉದಯಿಸುವ ಕಲ್ಲು ಅಂತ ಅರ್ಥ. ನೋಡಿ, ಈ ಥರ ಕೊಡ್ತಾರೆ. ಟೆನೋಚ್ಟಿಟ್ಲಾನ್ ಅನ್ನೋ ಒಂದು ಪದದ ಅರ್ಥ ಏನು ಅಂತ. ನೀರಿನಿಂದ ಉದಯಿಸುವ ಕಲ್ಲು. ಸೊ ನೆನಪಲ್ಲಿ ಇಟ್ಕೊಳ್ರಿ. ಇವರ ನಗರವನ್ನು ಮೆಕ್ಸಿಕ್ ಎಂದು ಸಹ ಕರೆಯಲಾಗಿದೆ. ಅಲ್ಲಿನ ಜನರನ್ನು ಅದೇ ಹೆಸರಿನಿಂದ ಗುರುತಿಸುತ್ತಾರೆ. ಇವರ ಭಾಷೆ ನಹುವಾ ಆಗಿರುತ್ತೆ. ನೋಡಿ, ಆಸ್ಟೆಕರ ಭಾಷೆ ಯಾವುದು? ನಹುವಾ. ಇಂದಿಗೂ ಮೆಕ್ಸಿಕೋದಲ್ಲಿ ನಹುವಾ ಭಾಷೆಗಳನ್ನು ಆಡ್ತಾರೆ. ಓಕೆ, ನೆಕ್ಸ್ಟ್ ನೋಡೋಣ. ಪೇರುವಿನ ಇಂಕಾಗಳನ್ನು ಬಿಟ್ಟರೆ ಹೊಸ ಜಗತ್ತಿನಲ್ಲಿ ಆಸ್ಟೆಕರು ವ್ಯಾಪಕ ಸಾಮ್ರಾಜ್ಯವನ್ನು ಮತ್ತಿನ್ಯಾರೂ ಹೊಂದಿರಲಿಲ್ಲ. ಅಂದರೆ ಈ ಆಸ್ಟೆಕರು ಅಷ್ಟು ವ್ಯಾಪಕವಾದ ಸಾಮ್ರಾಜ್ಯವನ್ನು ಹೊಂದಿದ್ರು. ಒಂದೇ ಶತಮಾನದಲ್ಲಿ ಸಾಮ್ರಾಜ್ಯವೊಂದನ್ನು ಕಟ್ಟಿ ಆಳಿದ ಸಣ್ಣ ಅಲೆಮಾರಿ ಜನಾಂಗವೊಂದರ ಅದ್ಭುತ ಚರಿತ್ರೆ ಇದಾಗಿದೆ. ಅಷ್ಟೇ ಶೀಘ್ರದಲ್ಲಿ ಅದು ಅವನತಿ ಕೂಡ ಹೊಂದುತ್ತೆ. ಅವರ ಈ ಕ್ಷಿಪ್ರ ಏಳಿಗೆ ಹಾಗೂ ಅವನತಿಯ ಕಥೆಯು ಅವರ ಮೌಖಿಕ ಪರಂಪರೆಯಲ್ಲಿ ಹಾಗೂ ಉತ್ಖನನಗಳಲ್ಲಿ ವ್ಯಕ್ತವಾಗಿವೆ. ಮೌಖಿಕ ಪರಂಪರೆಯನ್ನು ಸ್ಪೇನಿಷ್ ಚರಿತ್ರೆಕಾರರು ಹಾಗೂ
ವಿಜ್ಞಾನಿಗಳು ಭಾಷಾಂತರ ಮಾಡಿದ್ದಾರೆ. ಅವುಗಳನ್ನು ಇಂಡಿಯನ್ ಕೊಡೈಸಸ್ ಅಂತ ಕರೀತಾರೆ. ನೋಡಿ, ಇಂಡಿಯನ್ ಕೊಡೈಸಸ್ ಅಂದ್ರೇನು? ಈ ಸ್ಪೇನಿಷ್ ಚರಿತ್ರೆಕಾರರ ಇತಿಹಾಸದ ಬಗ್ಗೆ ಹೇಳುತ್ತೆ. ಓಕೆ. ಸ್ಪೇನಿಷ್ ಸೈನ್ಯವು ಮೆಕ್ಸಿಕೋದ ಕಣಿವೆಗಳಿಗೆ 1519ರಲ್ಲಿ ಪ್ರವೇಶಿಸಿದಾಗ ಸರೋವರವೊಂದರ ದ್ವೀಪದಲ್ಲಿ ಸುಂದರ ನಗರವೊಂದು ಅವರ ಕಣ್ಣಿಗೆ ಬಿದ್ದಿತು. ಯಾರಿಗೆ? ಸ್ಪೇನಿಷ್ ಸೈನ್ಯ ಮೆಕ್ಸಿಕೋ ಕಣಿವೆಗೆ ಬರ್ತಾರೆ. 1519ರಲ್ಲಿ ಪ್ರವೇಶ ಮಾಡಿದಾಗ ಸರೋವರವೊಂದರ ದ್ವೀಪದಲ್ಲಿನ ಸುಂದರ ನಗರವೊಂದು ಅವರಿಗೆ ಕಣ್ಣಿಗೆ ಬೀಳುತ್ತೆ. ಆ ನಗರವೇ ಆಸ್ಟೇಕರ ರಾಜಧಾನಿಯಾಗಿತ್ತು. ಈ ಆಸ್ಟೇಕರ ರಾಜಧಾನಿಯಾಗಿರುತ್ತೆ. ಟೆನೋಸ್ಟಿಟ್ಲಾನ್ ಇದು ರಾಜಧಾನಿಯಾಗಿರುತ್ತೆ. ಅಧಿಕಾರ ಹಾಗೂ ಸಂಪತ್ತಿನ ದ್ಯೋತಕವಾಗಿ ಈ ಸುಂದರ ನಗರ ಬೆಳೆದಿತ್ತು. ಸ್ಪೇನಿನವರು ಈ ನಗರಕ್ಕೆ ಕಾಲಿಟ್ಟಾಗ ಅವರಿಗೆ 3 ವಿಶಾಲವಾದ ದಾರಿಗಳು ಕಂಡವು. 1ನೇ ದಾರಿಯು ಅರಮನೆಗೆ ಹೋಗುವ ಮಾರ್ಗವಾಗಿತ್ತು. 2ನೇ ದಾರಿಯು ಅಲಂಕೃತ ದೇವಾಲಯಕ್ಕೆ ಹೋಗುವ ದಾರಿಯಾಗಿತ್ತು. 3ನೇಯದು ಪಿರಮಿಡ್ಡುಗಳಿಗೆ ಹೋಗುವ ಮಾರ್ಗವಾಗಿತ್ತು. ನೋಡಿ, ಆವಾಗಿನ ಕಾಲದಲ್ಲೇ ಅವರು ಎಷ್ಟು ಚೆನ್ನಾಗಿ ಅದ್ಭುತವಾದ ಸಾಮ್ರಾಜ್ಯವನ್ನು ಕಟ್ಟಿದ್ರು, ಎಷ್ಟು ಚೆನ್ನಾಗಿ ಆ ನಗರವನ್ನು, ರಾಜಧಾನಿಗಳನ್ನು ಕಟ್ಟಿದ್ರು ನೋಡಿ. 3 ದಾರಿಗಳು, ಸೈನಿಕರು ಅಲ್ಲಿ ಸ್ಪೇನಿಗೆ ಕಾಲಿಟ್ಟಾಗ ಅಲ್ಲಿ 3 ದಾರಿಗಳು ಕಾಣ್ತವೆ. 3 ದಾರಿ, ಒಂದು ದಾರಿ ಅರಮನೆಗೆ ಹೋಗುತ್ತೆ, ಇನ್ನೊಂದು ದಾರಿ ಅಲಂಕೃತ ದೇವಾಲಯಕ್ಕೆ ಹೋದರೆ, ಇನ್ನೊಂದು ದಾರಿ ಪಿರಮಿಡ್ಗಳಿಗೆ ಹೋಗ್ತಾ ಇರುತ್ತೆ. ಇವೆಲ್ಲವೂ ಸ್ಪೇನಿನವರ ಆಕ್ರಮಣಕ್ಕೆ ಗುರಿಯಾದವು. ಈ ಥರ ಹೋಗಿ ಏನು ಮಾಡ್ತಾರೆ, ಸ್ಪೇನ್ನವರು ಆಕ್ರಮಣ ಮಾಡ್ಕೊಂಡು ಬಿಡ್ತಾರೆ. ನೆಕ್ಸ್ಟ್ ಇಂಕಾಗಳು ಬರ್ತಾರೆ. 15 ಮತ್ತು 16ನೇ ಶತಮಾನಗಳಲ್ಲಿ ಏಳಿಗೆಯನ್ನು ಕಂಡ ಇಂಕಾ ಸಾಮ್ರಾಜ್ಯದ ವ್ಯಾಪ್ತಿ ಪೇರು, ಈಕ್ವೆಡಾರ್, ಚಿಲಿ ಹಾಗೂ ಅರ್ಜೆಂಟೈನಾ ಭಾಗಗಳವರೆಗೆ ಆವರಿಸಿತ್ತು. ಆಲ್ಮೋಸ್ಟ್ ಇವೇನು ದಕ್ಷಿಣ ಅಮೆರಿಕಾ ಖಂಡದ ಪ್ರದೇಶಗಳಾಗಿದ್ದಾವೆ. ಇಂಕಾಗಳ ಪ್ರತಿಭೆಯನ್ನು ಅವರ ಕಲಾಸಕ್ತಿಗಿಂತಲೂ ಅವರ ಸಂಘಟನಾ ಸಾಮರ್ಥ್ಯದಲ್ಲಿ ಕಾಣಲು ಸಾಧ್ಯವಾಗಿದೆ. ಟಿಟಿಕಾಕ ಸರೋವರದ ದ್ವೀಪವೊಂದರಲ್ಲಿರುವ ಮೇಲಿನ ಅರಮನೆ ಹಾಗೂ ಚಂದ್ರನ ದೇವಾಲಯ ಇಂಕಾ ಜನರು ನಿರ್ಮಿಸಿದ 2 ಪ್ರಸಿದ್ಧ ಕಟ್ಟಡಗಳಾಗಿದ್ದಾವೆ. ನೋಡಿ, ಈ ಥರ ಕೇಳ್ತಾರೆ, ಇಂಕಾ ಜನರು ನಿರ್ಮಿಸಿದ 2 ಪ್ರಸಿದ್ಧ ಕಟ್ಟಡಗಳು ಯಾವುವು ಅಂತ. ಟಿಟಿಕಾಕ ಸರೋವರದ ದ್ವೀಪವೊಂದರಲ್ಲಿರುವ ಮೇಲಿನ ಅರಮನೆ ಹಾಗೂ ಚಂದ್ರನ ದೇವಾಲಯ, ಇವೆರಡು ಇಂಕಾ ಜನರು ನಿರ್ಮಿಸಿದ 2 ಪ್ರಸಿದ್ಧ ಕಟ್ಟಡಗಳು ಆಗಿದ್ದಾವೆ. ನೆಕ್ಸ್ಟು, ಮಡಕೆ, ಬಟ್ಟೆ ಹಾಗೂ ಲೋಹದ ಕೆಲಸದಲ್ಲಿ ಇವರು ಹೊಸ ವಿಧಾನಗಳನ್ನು ಅನುಸರಿಸಿದ್ದರು. ಚಿನ್ನದ ಆಭರಣದ ಕೆಲಸವು ಉತ್ತರ ಪೇರುವಿನ ಭಾಗಗಳಲ್ಲಿ ಹೆಚ್ಚು ಅಭಿವೃದ್ಧಿಯನ್ನು ಹೊಂದಿತ್ತು. ಎದೆಯ ಕವಚಗಳು, ದೇವಾಲಯದಲ್ಲಿನ ಸೂರ್ಯನ ಚಿತ್ರ ಹಾಗೂ ಅರಮನೆಯ ಬಂಗಾರದ ಆಭರಣಗಳು ಮುಂತಾದವು ಚಿನ್ನದ ಆಭರಣಗಳ ವಿನ್ಯಾಸಗಳನ್ನು ಸೃಷ್ಟಿಸುವುದರಲ್ಲಿ ಇವರು ಹೊಂದಿದ್ದ ಕಲಾತ್ಮಕತೆಗೆ ಸಾಕ್ಷಿಯಾಗಿವೆ. ಅಂದರೆ ಅವರು ಎಷ್ಟು ಚೆನ್ನಾಗಿ ಕಲಾತ್ಮಕತೆಯನ್ನು ಹೊಂದಿದ್ದಾರೆ ಅನ್ನೋದು ಅವುಗಳನ್ನು ನೋಡಿದರೆ ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ. ಸೂರ್ಯದೇವನು ಇಂಕಾಗಳ ಬಹುಮುಖ್ಯ ಆರಾಧ್ಯ ದೈವವಾಗಿತ್ತು. ಈ ಸೂರ್ಯದೇವ ಇಂಕಾಗಳ ಬಹುಮುಖ್ಯ ಆರಾಧ್ಯ ದೈವ ಆಗಿದ್ದಾನೆ. ವೀರಕೋಚನೆಂಬ ದೇವರು ಸೃಷ್ಟಿಗೆ ಕಾರಣವಾದವನೆಂದು ನಂಬಿದ್ದಾರೆ. ಸೂರ್ಯದೇವನು ವೀರಕೋಚ ಮತ್ತು ಜನಗಳ ನಡುವಿನ ಸಂಪರ್ಕವಾಗಿದ್ದನು ಎಂಬುದು ಇವರ ನಂಬಿಕೆಯಾಗಿತ್ತು. ನೋಡಿ, ಸೂರ್ಯದೇವನು ವೀರಕೋಚ ಮತ್ತು ಜನಗಳ ನಡುವಿನ ಸಂಪರ್ಕವಾಗಿದ್ದ ಅಂತ ಇವರು ನಂಬ್ತಾ ಇದ್ರು. ಈ ಕಾರಣಕ್ಕಾಗಿಯೇ ಎಲ್ಲ ಇಂಕಾ ಕೇಂದ್ರಗಳಲ್ಲೂ ಒಂದು ಸೂರ್ಯ ದೇವಾಲಯವಿತ್ತು. ಪ್ರಕೃತಿಯ ವಿಸ್ಮಯಗಳಾದ ಚಂದ್ರ, ತಾರೆ, ಮಿಂಚು ಹಾಗೂ ಮತ್ತಿತರ ಪ್ರಾಕೃತಿಕ ಅಂಶಗಳು ಇವರು ಆರಾಧಿಸ್ತಾ ಇದ್ರು. ಓಕೆ, ದಯವಿಟ್ಟು ಇದನ್ನು ಗಮನಿಸಿ ಅಂತ ಕೊಟ್ಟಿದ್ದಾರೆ. ಸಾಮಾನ್ಯ ಶಕ ಪೂರ್ವ ಅಂದರೆ ಈ ಥರ ಕೊಡ್ತಾರಲ್ಲ, ಇದು ಸಾಮಾನ್ಯ ಶಕ ಪೂರ್ವ ಅಂತ ಅರ್ಥ ಆಗುತ್ತೆ. ಇಸ್ವಿಗಳ ಹಿಂದೆ ಸಾಮಾನ್ಯ ಶಕ ಪೂರ್ವ ಇಲ್ಲದಿದ್ದಲ್ಲಿ ಸಾಮಾನ್ಯ ಶಕೆ ಎಂದು ತಿಳಿಯುವುದು. ಅಂದರೆ ಸಾಮಾನ್ಯ ಶಕ ಪೂರ್ವ ಅಲ್ಲಿ ಇರಲಿಲ್ಲ ಅಂದರೆ ಸಾಮಾನ್ಯ ಶಕ ಅಂತ ತಿಳಿಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟು ಅಭ್ಯಾಸಗಳು ಬರುತ್ತೆ. ಬಿಟ್ಟ ಸ್ಥಳ ತುಂಬಿರಿ ಅನ್ನೋದು ನೋಡ್ಕೊಂಡು ಬಿಡೋಣ. ಈಜಿಪ್ಟ್ ನಾಗರಿಕತೆಯ ಕಾಲದ ಬರವಣಿಗೆಯನ್ನು ಏನಂತ ಕರಿತಾ ಇದ್ರು ಅಂತ ಕೇಳಿದ್ದಾರೆ.
ಈಜಿಪ್ಟ್ ನಾಗರಿಕತೆಯ ಕಾಲದ ಬರವಣಿಗೆಯನ್ನು ಹೀರೋಗ್ಲೈಫಿಕ್ಸ್ ಅಂತ ಕರಿತಾ ಇದ್ರು ನೋಡಿ. ಹೀರೋಗ್ಲೈಫಿಕ್ಸ್. ಈಜಿಪ್ಟನ್ನು ಆಳಿದ ರಾಜರುಗಳನ್ನು ಏನಂತ ಕರಿತಾ ಇದ್ರು? ಈಜಿಪ್ಟನ್ನು ಆಳಿದ ರಾಜರುಗಳನ್ನು ಫ್ಯಾರೋಗಳು ಅಂತ ಕರಿತಾ ಇದ್ರು. ಗ್ರೀಕರು ಮೆಸೊಪಟೋಮಿಯಾವನ್ನು ಡ್ಯಾಶ್ ಎಂದು ಕರೆದರು ಅಂತ ಕೊಟ್ಟಿದ್ದಾರೆ. ಗ್ರೀಕರು ಮೆಸೊಪಟೋಮಿಯಾವನ್ನು ನದಿಗಳ ನಡುವಿನ ನಾಡು ಅಂತ ಕರೀತಾರೆ. ನದಿಗಳ ನಡುವಿನ ನಾಡು. ಓಕೆ, ನೆಕ್ಸ್ಟು ಅಮೋರೈಟರ ಪ್ರಸಿದ್ಧ ದೊರೆ ಹಮ್ಮುರಬಿ ಆಗಿರ್ತಾರೆ. ಪ್ರಿನ್ಸೆಪ್ ಎಂದರೆ ದೇಶದ ಪ್ರಥಮ ನಾಗರಿಕ ಅನ್ನೋದು ಅರ್ಥ ಆಗುತ್ತೆ. ರಾಜ್ಯದ ಮೊದಲ ನಾಗರಿಕ. ಓಕೆ, ನೆಕ್ಸ್ಟು ರೋಮನ್ನರ ಭಾಷೆ ಯಾವುದಾಗಿತ್ತು? ಲ್ಯಾಟಿನ್ ಭಾಷೆ ರೋಮನ್ನರ ಭಾಷೆಯಾಗಿತ್ತು. ಟೆಕ್ಸ್ಕೋಕೊ ಎಂಬುದು ಮೆಕ್ಸಿಕೋದಲ್ಲಿನ ಒಂದು ಸರೋವರವಾಗಿದೆ. ಇಂಕಾಗಳ ಆರಾಧ್ಯ ದೈವ ಯಾವುದು ಅಂತ ಕೇಳಿದ್ದಾರೆ. ಇಂಕಾಗಳ ಆರಾಧ್ಯ ದೈವ ಸೂರ್ಯದೇವ ಆಗಿರ್ತಾರೆ. ಒಂದು ನಿಮಿಷ. ಸೂರ್ಯದೇವ. ಓಕೆ, ನೆಕ್ಸ್ಟು ಬಿಟ್ಟ ಸ್ಥಳ ತುಂಬಿರಿ ಆಯ್ತಲ್ಲ. ಈಗ ಹೊಂದಿಸಿ ಬರೆಯರಿ ಕೊಟ್ಟಿದ್ದಾರೆ, ಅದನ್ನು ನೋಡ್ಕೊಂಡು ಬಿಡೋಣ. ಹವಾಂಗೋ ನದಿ. ಒಂದು ನಿಮಿಷ. ಓಕೆ, ಹವಾಂಗೋ ನದಿ ಪಕ್ಕದಲ್ಲೇ ಏನಾಗುತ್ತೆ? ಹವಾಂಗೋ ನದಿ ದಡದಲ್ಲೇ ಚೀನಾ ನಾಗರಿಕತೆ ಉಗಮವಾಗುತ್ತೆ. ಕ್ಯೂನಿಫಾರ್ಮ್ ಮೆಸೊಪಟೋಮಿಯಾ ಜನರಲ್ಲಿ ಬರುತ್ತೆ. ಕ್ಲಿಯೋಪಾತ್ರ ಈಜಿಪ್ಟ್ನ ಕಡೆಯ ರಾಣಿಯಾಗಿದ್ದಾರೆ. ಹಮ್ಮುರಬಿ ಇದು ಅಮೋರೈಟರ ದೊರೆಯಾಗಿರ್ತಾರೆ. ಚೀನಾದ ಮನೆತನ ಶಾಂಗ್ ಮನೆತನ ಆಗಿದೆ. ಓಕೆ, ನೆಕ್ಸ್ಟ್ ನೋಡೋಣ. ಓಕೆ, ಇಲ್ಲಿಗೆ ಈ ಕ್ಲಾಸ್ ಮುಗೀತು. ನೆಕ್ಸ್ಟ್ ಸನಾತನ ಧರ್ಮ ಅಂತ ಬರುತ್ತೆ, ಅದು ನೋಡೋಣ ನೆಕ್ಸ್ಟ್ ಕ್ಲಾಸಲ್ಲಿ. ಓಕೆ, ಯಾರೆಲ್ಲ ಇನ್ನೂ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಪ್ರೀವಿಯಸ್ ವಿಡಿಯೋಗಳನ್ನು ನೋಡಿ 6th ಕ್ಲಾಸಿಂದ ನಾನು ವಿಡಿಯೋಗಳನ್ನು ಮಾಡ್ತಾ ಬಂದಿದ್ದೀನಿ. ಈ ಕ್ಲಾಸ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳ ಜೊತೆನೂ ಈ ವಿಡಿಯೋಗಳನ್ನು ಶೇರ್ ಮಾಡಿಕೊಳ್ಳಿ. ಓಕೆ, ಇಷ್ಟೊತ್ತು ಈ ಕ್ಲಾಸ್ ಕೇಳಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳು. ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ.